ಹಲ್ಲೆಲೂಯಾ. ಈ ದಿನದ ಮೆಸೇಜ್ ಬಂದು ಸಾಧಾರಣವಾದ ಕಡೆಯಿಂದ ಅಸಾಧಾರಣವಾದ ಕಡೆಗೆ, ನ್ಯಾಚುರಲ್ ಇಂದ ಸೂಪರ್ ನ್ಯಾಚುರಲ್ ಕಡೆಗೆ. ದೇವರು ಯಾರನ್ನ ಸಾಧಾರಣವಾದ ವ್ಯಕ್ತಿಯನ್ನ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಿಸಿ ಉಪಯೋಗ ಮಾಡಿದ್ರು, ಅದನ್ನು ನಿಮ್ಮ ಮಧ್ಯೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಆಮೇಲೆ ಕೇಳ್ಕೊಳ್ಳಿ. ಓಕೆ, ಓದೋಣ. ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದುವ. ಎಸ್. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನೂ ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಆಮೆನ್. ನೋಡಿ, ವಾಕ್ಯ ಹೇಳ್ತಾರೆ, ಕೇಳ್ಕೊಳ್ಳಿ. 18ನೇ ವಾಕ್ಯ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ. ಅವರು ಬೆಸ್ತರು. ಅವರು ಬೆಸ್ತರೆಂಬುದಾಗಿ ಹೇಳುವಂಥದ್ದು ಸಾಧಾರಣವಾದ ಪರಿಸ್ಥಿತಿ, ಸಾಧಾರಣವಾದ ವ್ಯಕ್ತಿಗಳು. ಹಲ್ಲೆಲೂಯಾ. ಸೊ ವಾಕ್ಯ, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಸಾಧಾರಣವಾದಂಥ ಪರಿಸ್ಥಿತಿ, ಸಾಧಾರಣದ ವ್ಯಕ್ತಿಗಳು ಯಾರಂದರೆ ಇಲ್ಲಿ ಪೇತ್ರ. ಅವನು ಮೀನುವಂಥ ಬೆಸ್ತನಾಗಿದ್ದಾನೆ. ಪ್ರೈಸ್ ಗಾಡ್. ಅವನಿಗೆ ಅಷ್ಟು ಜ್ಞಾನ ಇಲ್ಲ, ಅಷ್ಟು ವಿವೇಕ ಇಲ್ಲ. ಪ್ರೈಸ್ ಗಾಡ್. ನೋಡಿ, ಜ್ಞಾನ ಇರುವವರು, ವಿವೇಕ ಇರುವವರೆಲ್ಲ ಏನಾಗ್ತಾರೆ? ದೊಡ್ಡ ದೊಡ್ಡ ಒಳ್ಳೆ ಅಧಿಕಾರಿಗಳು, ಉನ್ನತ ಸ್ಥಾನಮಾನ ಪದವಿಯನ್ನು ಪಡ್ಕೊಂಡಿರ್ತಾರೆ. ಹೌದೇ ಇಲ್ವಾ? ಏನಿಲ್ಲದೆ ಇರುವಂಥ ಸಮಯದಲ್ಲಿ ಏನಿಲ್ಲದೆ ಇರುವವರೇ ಆ ಮೀನು ಹಿಡಿಲಿಕ್ಕೆ ಅಲ್ಲಿಗೆ ಇಲ್ಲಿಗೆ ಸಣ್ಣ ಪುಟ್ಟ ಕೂಲಿ ಕಾರ್ಯಗಳಿಗೆ, ಕೆಲಸ ಕಾರ್ಯಗಳಿಗೆ ಹೋಗುವ ಅವರು ಸಾಧಾರಣವಾಗಿರ್ತಾರೆ. ನೋಡಿ, ಇವನು ಮೀನಿಡುವಂಥ ಬೆಸ್ತನಾಗಿದ್ದಾನೆ. ಈ ಸಾಧಾರಣವಾದ ವ್ಯಕ್ತಿಯನ್ನು ದೇವರು ಅಸಾಧಾರಣದ ಮಟ್ಟಕ್ಕೆ ನಡೆಸಿದಾಗ ಅವನ ಜೀವಿತ ಏನಿತ್ತು ಗೊತ್ತಾ? ಹೇಗಾಯ್ತು ಗೊತ್ತಾ? ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. ಆ ಸಾಧಾರಣದ ವ್ಯಕ್ತಿಯನ್ನು ದೇವರು ಅಸಾಧಾರಣ ಮಟ್ಟಕ್ಕೆ ನಡೆಸಿದಾಗ ಒಬ್ಬ ಸಾಮಾನ್ಯ ಪೇತ್ರನ ಒಂದು ಜೀವಿತ ಹೇಗಿತ್ತು, ಪೇತ್ರನ ಒಂದು ಕಾರ್ಯಗಳು ಏನಾಗಿತ್ತು? ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 15ನೇ ವಾಕ್ಯದಿಂದ 15-16. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆ ಮೇಲೆ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇರುವಲ್ಲಿ ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹಲ್ಲೆಲೂಯಾ. ನೋಡಿ, ಪೇತ್ರ ಸಾಧಾರಣವಾದ ವ್ಯಕ್ತಿಯಾಗಿದ್ದಾಗ ಅವನು ಮೀನು ಹಿಡಿತಾ ಇದ್ದ. ಹಲ್ಲೆಲೂಯಾ. ಮೀನುವಂಥ ಸಾಧಾರಣ ವ್ಯಕ್ತಿಯಾಗಿದ್ದ. ಆ ಮೀನುವಂಥ ಸಾಧಾರಣ ವ್ಯಕ್ತಿಯನ್ನು ಅವನ ಒಂದು ಶ್ರಮೆ, ಅವನ ಒಂದು ನೋಡಿ, ಇವತ್ತು ಈ ಶ್ರಮೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಪ್ರತಿಯೊಂದು ವ್ಯಕ್ತಿ ಯಾರನ್ನು ಇಷ್ಟಪಡ್ತಂದರೆ ಶ್ರಮೆ ಪಡುವಂಥ ವ್ಯಕ್ತಿಯನ್ನು, ಕಷ್ಟಪಡುವಂಥ ವ್ಯಕ್ತಿಯನ್ನು, ಪ್ರೈಸ್ ಗಾಡ್, ಒಂದು ಆಸಕ್ತಿ ಇರುವಂಥ ವ್ಯಕ್ತಿಯನ್ನು, ಒಂದು ದಾಹ ಇರುವ ವ್ಯಕ್ತಿಯನ್ನು, ಒಂದು ವಿಧೇಯತೆ ಆಗುವವನನ್ನು, ಒಂದು ತಗ್ಗಿಸುವಿಕೆ ಇರುವವನನ್ನು, ಮತ್ತೆ ಒಂದು ಕ್ವಾಲಿಟಿ ಸ್ವಭಾವಗಳಿರುವಂಥ ವ್ಯಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಆ ಪೇತ್ರ ಮೀನು ಹಿಡಿತಾ ಇದ್ದದನ್ನು ದೇವ್ರು ನೋಡ್ತಾನೆ ಇದ್ದಾರೆ. ನೋಡಿ 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 ಲಾಸ್ಟ್ ಹೇಳ್ತಾರೆ, ಪೇತ್ರನೇ, ಸುಮ್ಮನೆ ಯಾಕೆ ಇಷ್ಟೆಲ್ಲ ಪ್ರಯಾಸ ಪಡ್ತೀಯ, ಕಷ್ಟಪಡ್ತೀಯ? ನೀನು ನನ್ನನ್ನು ಹಿಂಬಾಲಿಸು, ನಿನ್ನನ್ನು ಮನುಷ್ಯನಿಡುವ ಬೆಸ್ತರನ್ನಾಗಿ ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ನೋಡಿ, ಆ ಯೇಸು ಹೇಳುತ್ತಲೇ ವಾಕ್ಯ ಹೇಳ್ತದೆ, ಎಲ್ಲವನ್ನು ಬಿಟ್ಟು ಪೇತ್ರ ಮತ್ತು ಅಪೊಸ್ತಲ ಶಿಷ್ಯರೆಲ್ಲ ಎಲ್ಲವನ್ನು ಬಿಟ್ಟು ಆ ಯೇಸುವಿನ ಹಿಂದೆ ಬರ್ತಾರೆ.
ಹಲ್ಲೆಲೂಯಾ. ಯೇಸುವಿನ ಹಿಂದೆ ಬಂದಾಗ ದೇವರವರನ್ನು ಸಾಧಾರಣವಾಗಿ ಬಿಡಲಿಲ್ಲ. ಆ ಸಾಧಾರಣವಾಗಿದ್ದಂಥ ಪೇತ್ರನ ಮೇಲೆ ಅಸಾಧಾರಣವಾದ ಅಭಿಷೇಕವನ್ನು ಕೊಟ್ಟು, ಕೃಪೆಯನ್ನು ಕೊಟ್ಟು, ಬಲವನ್ನು ಕೊಟ್ಟು ದೇವರು ಇಟ್ಟು ನಡೆಸಿದಾಗ ಆ ಸಾಧಾರಣದ ವ್ಯಕ್ತಿ ಅಸಾಧಾರಣದ ವ್ಯಕ್ತಿ ಆದಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನು? ಅಪೊಸ್ತಲರ ಕೃತ್ಯಗಳು 5:15-16 ಹೇಳ್ತಾ ಇದೆ, ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಹಲ್ಲೆಲೂಯಾ. ಪೇತ್ರ ಬರುವುದನ್ನೇ ಕಾಯ್ತಾ ಇದ್ರು. ಪೇತ್ರ ಬರುವುದನ್ನೇ. ಯಾಕೆ ಪೇತ್ರ ಬರ್ತಾ ಇದ್ದಾನಂದ್ರೆ ಅವನು ಮಾರ್ಗದಲ್ಲಿ ನಡೆಯುವಾಗ ಅವನ ನೆರಳು ನೋಡಿ, ಒಂದು ವ್ಯಕ್ತಿ ಮಾರ್ಗದಲ್ಲಿ ನಡೆಯುವಾಗ ನೆರಳು ಬೀಳ್ತದೆ ಪಕ್ಕದಲ್ಲಿ, ಹೌದಾ ಇಲ್ವಾ? ಕೆಲವು ಸಮಯ ಉದ್ದ ನೆರಳು ಬೀಳ್ತದೆ, ಸಂಜೆ ಟೈಮ್ ಆಗ್ತಾ ಇರುವಾಗ ಉದ್ದ ನೆರಳು ಬೀಳ್ತದೆ, ಮಧ್ಯಾಹ್ನ ಟೈಮಲ್ಲಿ ನೋಡುವಾಗ ಸ್ವಲ್ಪ ಗೀಟ ಚಿಕ್ಕದಾಗಿ ಬರ್ತದೆ. ಪ್ರೈಸ್ ಗಾಡ್. ಆದರೆ ಪೇತ್ರ ನಡೆಯುವಾಗ ಎಷ್ಟು ದೊಡ್ಡದಾಗಿ ಎಷ್ಟು ಚಿಕ್ಕದಾಗಿ ಬೀಳ್ತಿತ್ತೋ ಗೊತ್ತಿಲ್ಲ. ಆದರೆ ಅವನು ಆ ಟೈಮಲ್ಲಿ ರೈಟ್ ಟೈಮಲ್ಲಿ ಅವನ ನೆರಳು ಬೀಳುವಂಥ ಸ್ಥಳದಲ್ಲಿ ಜನ ರೋಗಿಗಳನ್ನು ದೆವ್ವಹಿಡಿದವರನ್ನ ತಂದು ಮಲಗಿಸ್ತಾ ಇದ್ದಾರೆ. ಆ ಪೇತ್ರ ರಸ್ತೆಯಲ್ಲಿ ಹಾದು ಹೋಗುವಾಗ ಅವನ ನೆರಳು ಅವರ ಮೇಲೆ ಬೀಳುವಾಗಲೇ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ. ಆಮೇಲೆ ಹೇಳ್ರಿ, ಅವನ ನೆರಳು ಬೀಳುವಾಗಲೇ ವ್ಯಾಧಿಗಳು ಗುಣ ಆಗ್ತಾ ಇದೆ. ಅವನ ನೆರಳು ಬೀಳುವಾಗಲೇ ಅದ್ಭುತಗಳು ನಡೀತಾ ಇದೆ. ಅವನ ನೆರಳು ಬೀಳುವಾಗಲೇ ಕಾರ್ಯಗಳು ನಡೀತಾ ಇದೆ. ಅವನು ಅವತ್ತು ಸಾಧಾರಣವಾದ ವ್ಯಕ್ತಿಯಾಗಿದ್ದ. ಸಾಧಾರಣವಾದ ವ್ಯಕ್ತಿಯಾದ ಪೇತ್ರನ್ನ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಕರೆದಾಗ ಅವನು ದೇವರನ್ನು ಹಿಂಬಾಲಿಸಿದ. ಇವತ್ತು ನಂಬರ್ 1 ಫಸ್ಟ್ ಪಾಯಿಂಟ್, ಒಂದು ಸಾಧಾರಣವಾದ ವ್ಯಕ್ತಿಯಾಗಿರುವವನು ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಬೇಕಾದ್ರೆ ಕರೆದಾತರ ಶಬ್ದವನ್ನು ಕೇಳಿ ಅವರನ್ನ ಹಿಂಬಾಲಿಸಬೇಕು. ದೇವರ ದೃಷ್ಟಿಯಲ್ಲಿ ನೋಡಿ, ದೇವರು ಎಂಥವರನ್ನ ತೆಗೆದು ಏನ್ ಬೇಕಾದ್ರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಎಂಥವರನ್ನ ಕರೆದು ಎಂಥವನ್ನ ಆರಿಸಿಕೊಂಡ್ರು. 1 ಕೊರಿಂಥ 1:26-27. ಇವತ್ತು ನಿಮಗೆ ಗೊತ್ತಾಗಬೇಕು, ದೇವರು ಎಂಥವನ್ನ ಕರೆದನು, ಎಂಥವನ್ನ ಆರಿಸಿಕೊಂಡ. ದೇವರು ಕರೆದಿದ್ದೆಲ್ಲ ಸಾಧಾರಣ ವ್ಯಕ್ತಿಗಳು, ಜ್ಞಾನವಿಲ್ಲದವರು, ಬುದ್ಧಿ ಇಲ್ಲದವರು, ವಿವೇಕ ಇಲ್ಲದವರು, ಬಲ ಇಲ್ಲದವರು. 1 ಕೊರಿಂಥ 1:26. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನೋಡಿ, ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಎಂತವನ್ನ ಆರಿಸಿಕೊಂಡಂತೆ 26ನೇ ವಾಕ್ಯ ಹೇಳ್ತಾ ಇದೆ. ಮೊದಲನೇ ಪಾಯಿಂಟ್ ಯಾರನ್ನ ಆರಿಸಿಕೊಂಡು 26ನೇ ವಾಕ್ಯದಲ್ಲಿ ಓದಿ. ಮೊದಲು ಆರಿಸಿಕೊಂಡ ದೇವರು ನಿಮ್ಮನ್ನು ಕರೆದಾಗ ಎಂತವನ್ನ ಆರಿಸಿಕೊಂಡ ಕರೆದೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನ ಅಂದ್ರೇನು? ಸ್ವಲ್ಪ ಉನ್ನತ ಸ್ಥಾನಮಾನ, ಸ್ವಲ್ಪ ರಿಚ್ಗಳಾಗಿರುವವರು, ರಿಚೆಸ್ಟ್, ಅವರು ಅನೇಕರಿಲ್ಲ, ಹಣವಂತ ಅನೇಕರಿಲ್ಲ. ನೋಡಿ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಈ ಲೋಕದ ಬುದ್ಧಿನ ನಾನಾಗಿದ್ದೆ, ಈ ಲೋಕದ ಬುದ್ಧಿನ ಯಾರಾಗಿದೆ? ಇವತ್ತು ಈ ಬುದ್ಧಿಹೀನರನ್ನು ದೇವರು ಕರೆದ್ರು, ಬಾ ಅಂತ ಹೇಳಿದ್ರು. ಹಲ್ಲೆಲೂಯಾ. ನಾನು ಬಂದೆ. ಪ್ರೈಸ್ ಗಾಡ್. ದೇವರು ನನ್ನ ಕನಸಲ್ಲಿ ಕರೆದಿದ್ದು. ನಾನು ದೇವ್ರಿಗೆ ಹೇಳಿದೆ, ದೇವರೇ ನಾನು ಜಾಬ್ ಮಾಡಿಕೊಂಡು ಪಾರ್ಟ್ ಟೈಮ್ ಸೇವೆ ಮಾಡ್ಕೊಂಡು ಇರ್ತೇವೆ ಅಂತ ದೇವ್ರಿಗೆ ಹೇಳ್ತಾ ಇದ್ದೆ. ಪ್ರೈಸ್ ಗಾಡ್. ಯಾಕಂದರೆ ಜೀವನ ಮಾಡಬೇಕಲ್ಲ, ನನಗಾಗ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ, ಆಯಿತಾ? ಅದಕ್ಕೆ ಲೋಕದಲ್ಲಿ ಜೀವನ ಕೂಡ 8 ಮಕ್ಕಳು ಸಾಕಬೇಕಲ್ಲ, ಅದಕ್ಕೆ ಸೇವೆ ಕೂಡ ಮಾಡ್ತೇನೆ, ಕೆಲಸ ಕೂಡ ಮಾಡ್ತೇನೆ. ಆದರೆ ದೇವರು 4 ಬಾರಿ ಕನಸಲ್ಲಿ ನೀವು ನನ್ನ ಪೂರ್ಣ ಸೇವೆ ಮಾಡಬೇಕೆಂಬುದಾಗಿ ಕರೆದರು. ಹಲ್ಲೆಲೂಯಾ. 4 ಬಾರಿ ಕರೆದ್ರು ದೇವರಿಗೆ ಡ್ರೀಮಲ್ಲಿ. ನಾನು ಬರಲಿಲ್ಲ. ನಾನು ಹೇಳಿದೆ, ದೇವರೇ ನೀವು ಪೂರ್ಣ ಸೇವೆ ಕರೀತಾ ಇದ್ದೀರಿ, ನಾನು 8 ಮಕ್ಕಳನ್ನ ಹೇಗೆ ಸಾಕೋದು ನಾನು? ಹಲ್ಲೆಲೂಯಾ. ಹೇಗೆ ಇನ್ಕಮ್ ಬರ್ತದೆ ದೇವರೇ? ನಾನು ಬರಲ್ಲ, ನಾನು ಹೇಳಿ ಹೀಗೆ ಮಾಡ್ತೇನೆ. 5ನೇ ಬಾರಿ ಕರೆಯುವಾಗಲೇ ದೇವರು ನಮ್ಮ ಓನರ್ ಮೂಲಕ ನೀನು ಕೆಲಸದಿಂದ ಗೆಟ್ ಔಟ್ ಅಂತ ಹೊರಗಡೆ ಹಾಕಿದ್ದು ನನ್ನನ್ನು. ಕೆಲಸದಿಂದ ಗೆಟ್ ಔಟ್, ಬೇಡ ನೀನು ಕೆಲಸಕ್ಕಂತ ಹೊರಗಡೆ ಹಾಕಿದ್ದು. ಯಾಕಂದರೆ ಎಷ್ಟು ಕರೆದ್ರು ಬರಲ್ಲ, ಅದಕ್ಕೆ ನಿನ್ನ ತಗೊಂಡು ಗೆಟ್ ಔಟ್ ಅನ್ನಿಸ್ತಾನೆ ಮಗನಿಗೆ ಮಾಡ್ತಂತೆ ಹೊರಗಡೆ ಹಾಕ್ಸಿದ್ರು. ಪ್ರೈಸ್ ಗಾಡ್. ಅವ್ರು ಹೊರಗಡೆ ಹಾಕ್ಸಿದ ಮೇಲೆ ಇವ್ರು ನನ್ನ ಒಳಗಡೆ ಕರ್ಕೊಂಡ್ರು. ಆಮೇಲೆ ನಾನು ದೇವ್ರ ಒಳಗಡೆ ಬಂದೆ. ಹಲ್ಲೆಲೂಯಾ. ಆಗ ಒಬ್ಬ ಪ್ರವಾದಿ ಮೂಲಕ ಹೇಳಿದ ದೇವರು, ಒಬ್ಬ ಪ್ರವಾದಿ ಮುಂದೆ ಬಂದು ನಿಂತಾಗ ದೇವರು ಹೇಳಿದರು, ಫಸ್ಟೇ
ಪ್ರವಾದಿ ಹೇಳ್ತಾರೆ ನಿನಗೆ, ನಾನು ಅವತ್ತು ಫಸ್ಟ್ ಟೈಮ್ ನಾನು ಡಿಪ್ರೆಷನ್ ಆಗಿಬಿಟ್ಟಿದೆ, ಗೆಟ್ ಔಟ್ ಅಂತ ಕೆಲಸದಿಂದ ತೆಗೆದಾಗ ಡಿಪ್ರೆಷನ್, ಟೆನ್ಷನ್ ಎಲ್ಲ, ಹೆಂಡತಿ ಮಕ್ಕಳು ಸಾಕು ಹೇಗೆ. ಆಗ ಫಸ್ಟು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಪ್ರಾರ್ಥನೆ ಕೇಳಿದ್ದೇನೆ, ಮೆಸೇಜ್ ಕೇಳಿದ್ದೇನೆ. ಸಂಜೆ ಹೋಗಿ ಆಗ್ತದೆ ಬ್ಲೆಸ್ಸಿಂಗ್ ತೆಗೆದುಕೊಳ್ಳೋ ಅಂತ ಮುಂದೆ ಹೋಗಿ ನಿಂತಾಗ ಹೇಳ್ತಾರೆ, ನಿನಗೆ ಕಂಪ್ನಿಯಲ್ಲಿ ಪ್ರಾಬ್ಲಮ್ ಆಗಿ ನಿನ್ನ ಕೆಲಸಕ್ಕೆ ಬೇಡ ಅಂತ ತೆಗೆದಿದ್ದಾರಲ್ಲ ಅಂದರು. ಓ ಹೇಗೆ ಗೊತ್ತಾಯ್ತೀವಿ ಟೆನ್ಷನ್. ನಮಗಿದು ಮೊದಲನೇ ಬಾರಿ ಪ್ರವಾದಿದು ಸೇವಕರದೆಲ್ಲ ಫಸ್ಟ್ ಟೈಮ್, ನಮಗೆ ಅನುಭವ ಇದೆ ಇಲ್ಲ, ಫಸ್ಟ್ ಟೈಮ್ ಅಲ್ಲ. ಓ ಹೇಗೆ ಗೊತ್ತಾಯ್ತು ಇವರಿಗೆ. ಆಗ ಒಂದು ಕಡೆ ಓ ದೇವರೇ ಇವರಿಗೆ ತೋರಿಸಿದ್ದಾರೆ, ಹೇಳಿದ್ದಾರೆ. ಹೌದು ಪಾಸ್ಟ್ರೆ, ಹೌದಲ್ವ ಹೇಳ, ಹೌದು ಅಂತೇಳಿ. ಯಾಕೆ ಗೊತ್ತಾ ಕೇಳಿದ್ರು, ಗೊತ್ತಿಲ್ಲ ಹೇಳಿದೆ. ದೇವರನ್ನ ಕರೆದ್ರಲ್ಲ ಬಂದು, ಹೌದು 4 ಬಾರಿ ಕರೆದ್ರು, ನೀ ಬರಲಿಲ್ಲಲ್ಲ ಅದಕ್ಕೆ ಆಚೆ ತಳಿಸಿದ್ದು ನಿನ್ನಂತೆ. ಅಲ್ಲೆಲ್ಲೂಯ. ಆಗ ನಾನು ಒಪ್ಪಿಸಿಕೊಟ್ಟು ದೇವರಿಗೆ ನಿಂತಾಗ, 7 ದಿನ ಉಪವಾಸ ಮಾಡಿ ನಿಂತಾಗ, ದೇವರು 7 ದಿನದಲ್ಲಿ ಮಾತನಾಡಿ ನೀ ನನ್ನ ಪೂರ್ಣ ಸೇವೆ ಮಾಡು, ನಾನು ನಿನ್ನ ಆರಿಸ್ಕೊಂಡು ಹೇಳಿದಾಗ ನಾನು ಬಂದು ಕಂಪ್ನಿಗೆ ರಿಸೈನ್ ಮಾಡಿ ನಿಂತೆ. ಅಲ್ಲೆಲ್ಲೂಯ. ಆಗ ರಿಸೈನ್ ಮಾಡಿ ನಿಂತು ಒಪ್ಪಿಸಿಕೊಟ್ಟಾಗ ಸಾಧಾರಣವಾದ ವ್ಯಕ್ತಿಯಾಗಿದ್ದೆ. ಜ್ಞಾನ ಇಲ್ಲ, ವಿವೇಕ ಇಲ್ಲ, ನಂಬಿಕೆ ಇಲ್ಲ, ಏನೂ ಇಲ್ಲ, ಫುಲ್ ಝೀರೋ. ಆದರೆ ಯಾವಾಗ ಕರ್ನಾಟಕನ ಶಬ್ದವನ್ನು ಕೇಳಿ ನಾ ಹಿಂಬಾಲಿಸಿ ಬಂದು ಆತನಲ್ಲಿ ಈಗ ಏನು ಕ್ವಾಲಿಟಿಗಳಿರ್ಬೇಕು ಅವರಲ್ಲಿ ಅದು ಮಾತಾಡ್ತೇನೆ. ಆಮೇಲೆ ಒಂದು ಸಾಧಾರಣ ವ್ಯಕ್ತಿಯನ್ನು ಅಸಾಧಾರಣ ಮಟ್ಟಕ್ಕೆ ದೇವರು ನಡೆಸಬೇಕಾದ್ರೆ ಅವರಲ್ಲಿ ಇರಬೇಕಾದ ಕ್ವಾಲಿಟಿಗಳೇ ಅದನ್ನು ನಾನು ಮಾತನಾಡ್ತೇನೆ. ಆ ಕ್ವಾಲಿಟಿಗಳನ್ನು ನನ್ನಲ್ಲಿ ಹೆಚ್ಚಿಸಿಕೊಂಡಾಗ ದೇವರ ಕೃಪೆ, ದೇವರ ದಯೆ, ನನ್ನನ್ನು ದೇವರು ಅಭಿಷೇಕ ಮಾಡಿದರು. ನನ್ನ ಪೂರ್ಣ ಸೇವೆಗೆ ಒಪ್ಪಿಸಿಕೊಡ್ಬೇಕಾದ್ರೆ ದೇವರು ನನಗೆ ಡ್ರೀಮಲ್ಲಿ ತೋರಿಸಿದ್ರು. ಪೂರ್ಣ ಸೇವೆಗೆ ಡೆಡಿಕೇಟ್ ಮಾಡಬೇಕಾದ್ರೆ ನಾನು ರಿಸೈನ್ ಮಾಡಿದೆ ಅಲ್ಲ, ಆಗ ಫುಲ್ ಟೈಮ್ ಮಿನಿಸ್ಟ್ರಿಗೆ ನನ್ನ ದೇವ್ರು ನನ್ನನ್ನು ಕಳಿಸುವಾಗ ನನ್ನ ದೇವರು ನೋಡಿ ಈಗ ನಿಲ್ಲಿಸ್ತಾ ಇದ್ರು. ಆಯಿತಾ, ನಾನು ದೇವ್ರ ಮುಂದೆ ಈಗ ನಿಂತಿದ್ದೇನೆ, ನಿಂತಿದ್ದೇನೆ ಆಯಿತಾ, ಒಂದು ಮಿಲಿಟ್ರಿ ಮ್ಯಾನ್ ನಿಂತಾಗ ನಿಂತಿದ್ದೇನೆ ನಾನು, ಪ್ರೈಸ್ ಗಾಡ್. ಈಗ ನಿಂತಿರ್ಬೇಕಾದ್ರೆ ದೇವರು ಒಂದು ಒಳ್ಳೆ ಗನ್ನಲ್ಲ, ಗಣ್ಣನ್ನು ಇಲ್ಲಿ ಎದೆ ಮೇಲೆ ಇಡ್ತಾ ಇದ್ದಾರೆ. ಎದೆ ಮೇಲೆ ಹಿಂಗಿಗೆ ಸ್ಟ್ರೈಟಾಗಿ ಇಡ್ತಾರೆ. ಎದೆ ಮೇಲೆ ಇಟ್ಬಿಟ್ಟು ಏನು ಮಾಡ್ತಾರೆ, ಈ ಅದನ್ನು ಕಟ್ಟಲಿಕ್ಕೆ ಒಂಥರ ಇಷ್ಟು ಅಗಲದ ಇದಿರ್ತದೆ, ಅದನ್ನು ಫುಲ್ ರೋಲ್ ಮಾಡ್ತಾರೆ. ನನಗೆ ಫುಲ್ ರೋಲ್ ಮಾಡಿಬಿಟ್ಟು ಅದು ಗನ್ನನ್ನು ಗಟ್ಟಿಯಾಗಿ ಟೈಟಾಗಿ ಕಟ್ಬಿಟ್ಟು ದೇವ್ರು ಹೇಳ್ತಾರೆ ನನಗೆ, ಬೆನ್ ತಟ್ಟಿಬಿಟ್ಟು ಹೋಗಿ ಹೇಳ್ತಾ ಇದ್ದಾರೆ ಸ್ವಾಮಿ, ರೈಟ್ ಅಷ್ಟೇ. ಅಂದರೆ ಅಧಿಕಾರ ಕೊಟ್ಟು ದೇವರು ಕಳಿಸಿದ್ದು ನನ್ನ, ಅಧಿಕಾರ ಕೊಟ್ಟು ಹೋಗಂತ ಹೇಳಿದ್ಮೇಲೆ ಹೋದ ಫಸ್ಟ್ ದಿನವೇ ಮಿರಾಕಲ್, ಸ್ಪಾಟ್ ಮಿರಾಕಲ್ ಹೀಲಿಂಗ್ಗಳು. ಆಮೇಲೆ ಫಸ್ಟ್ ಡೇನೇ ಬೆಡ್ ಆಗಿದ್ದು ಅಮ್ಮನ ಸ್ಪಾಟ್ ಎಬ್ಬಿಸ್ತಾ ಇದ್ದಾರೆ ಬ್ಯಾಂಗ್ಳೂರು ಆರ್ಟಿ ನಗರದಲ್ಲಿ. ದೇವರು ಹಲ್ಲೆಲೂಯಾ. ಆವತ್ತು ಆರಂಭ ಆಗಿದ್ದು ಬಿಡುಗಡೆ, ಸ್ವಸ್ಥತೆ, ಸೇವೆ. ಸುಮ್ಮನೆ ಪ್ರಾರ್ಥಿಸುವಾಗ ಇಲ್ಲಿ ನೋಡಿ ಮ್ಯಾಂಗ್ಳೂರಲ್ಲಿ ಸೇವೆ ಬಂದಾಗ ಕೆಲವು ಮನೆಗೆ ವಿಸಿಟ್ ಎಂಟ್ರೆನ್ಸಲ್ಲಿ ಕಾಲಲ್ಲಿ ಅಂದರೆ ಕಾಲು ಇಡುವಾಗಲೇ ನೋಡುವಾಗಲೇ ಆ ದೇವಗಳು ಸೋಪನಿ ಮೇಲೆ ತೆಗೆದು ಬೀಸಾಗ್ತದೆ ಒಳಗಡೆ. ಪ್ರೈಸ್ ಗಾಡ್. ನೋಡುವಾಗಲೇ ನಾನು ಒಳಗಡೆ ಎಂಟರ್ ಆಗಲೇ ನೋಡುವಾಗಲೇ ತೆಗೆದು ಬೀಸಾಕುವಂಥ ಅನುಭವಗಳು. ಸೋಫಾ ಚೇರ್ಗಳು ತೆಗೆದು ಬೀಸಾಕಿ ಕೂಗೋದು, ಅರ್ಚೋದು. ಹಲ್ಲೆಲೂಯಾ. ಆಗ ಗೊತ್ತಾಯಿತು ನನಗೆ, ಓ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಅಭಿಷೇಕ ಕೊಟ್ಟಿದ್ದಾರೆ, ದೇವರ ಬಲ ಇದೆ. ಸಾಧಾರಣ ವ್ಯಕ್ತಿಯನ್ನು ನನ್ನನ್ನು ದೇವರು ಅಸಾಧಾರಣ ಮಟ್ಟಕ್ಕೆ ದೇವರು ತಂದಿದ್ದಾರೆ ಎಂಬುದಾಗಿ ಆಗ ಗೊತ್ತಾಯಿತು. ಹಲ್ಲೆಲೂಯಾ. ಆಗ ಏನಿಲ್ಲದವನಾಗಿದ್ದೆ ನೋಡಿ, ವಾಕ್ಯ ಹೇಳ್ತದೆ, ಜ್ಞಾನ ಇಲ್ಲದೆ ಇರುವವನ ದೇವರು ಜ್ಞಾನವಂತರ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಜ್ಞಾನ ಇರೋನ್ನ ಆರಿಸಿಕೊಂಡು ವಾಕ್ಯ ಹೇಳ್ತದೆ. ಮುಂದೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಬಲಹೀನರು ಸಾಧಾರಣದ ವ್ಯಕ್ತಿಗಳು, ಪ್ರೈಸ್ ಗಾಡ್, ಅವರನ್ನು ಬಲವಂತನ ನಾಚಿಕೆ ಪಡಿಸುವುದಕ್ಕಾಗಿ ನಮ್ಮಂತ ಬಲಹೀನ ದೇವರು ಆರಿಸಿಕೊಂಡ್ರು. ಮುಂದೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡಿ, ಲೋಕ ದೃಷ್ಟಿಯಲ್ಲಿ ನಾವು ಗಣನೆಗೆ ಬಾರದವರು, ಆದರೆ ಯಾರನ್ನ ನಾಚಿಕೆ ಪಡಿಸುವುದಕ್ಕಾಗಿ, ಗಣ್ಯರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಗಣನೆಗೆ ಬಾರದ ನಮ್ಮನ್ನು ದೇವರು ಆರಿಸಿಕೊಂಡು, ಸಾಧಾರಣದ ವ್ಯಕ್ತಿಯನ್ನು ಆರಿಸಿಕೊಂಡು. ಆದರೆ ಇವತ್ತು ಅವನು ಎಷ್ಟೇ ಗಣ್ಯ ಆಗಿರೋ ಅವನ ಮುಂದೆ ನಿಲ್ಲಕ್ಕೆ ನಾನು ರೆಡಿ ಇದ್ದೇನೆ. ಇವತ್ತು ಎಷ್ಟೇ ಉನ್ನತವಾದ ವ್ಯಕ್ತಿ ಅವನ ಮುಂದೆ ಇದ್ದು ಕೂಡ ಅವನ ಮುಂದೆ ನಿಲ್ಲಕ್ಕೆ ನಾನು ರೆಡಿ ಇದ್ದೇನೆ. ಯಾಕೆ? ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಅಭಿಷೇಕ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ದೇವರು ಸಿದ್ಧ ಮಾಡಿದ್ದಾರೆ. ಸಾಧಾರಣವಾಗಿದ್ದ ನನ್ನ ದೇವರು ಅಸಾಧಾರಣ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಎಂಬುದನ್ನು ನನಗೆ ಗೊತ್ತುಂಟು. ಹಲ್ಲೆಲೂಯಾ. ನೋಡಿ, ದೇವರು ಕರೆದಾಗ ಎಂಥವರಾಗಿರ್ತೇವೆ, ಆದರೆ ದೇವರು ಆರಿಸಿಕೊಂಡ ಮೇಲೆ ಅವರನ್ನು ಆ ಮಟ್ಟದಲ್ಲಿ ದೇವರು ಅವರನ್ನು ಉಪಯೋಗ ಮಾಡುವವರಾಗಿರ್ತಾರೆ. ಪ್ರೈಸ್ ಗಾಡ್. ನೋಡಿ, ಸಾಧಾರಣದ ಪೇತ್ರ ಬರುವಾಗ ನೆರಳು ಬೀಳುವಾಗಲೇ ಬಿಡುಗಡೆಗಳ ಅದ್ಭುತಗಳು ಮಹಿಮೆಯಾದ ಕಾಲ ನಡೀತದೆ. ಆಮೇಲೆ ಹೇಳಿ, ಇವತ್ತು ನಾನು ಹೇಳ್ತೇನೆ, ನೀವು ಯಾರು ಕೂಡ ದೇವರ ದೃಷ್ಟಿಯಲ್ಲಿ ಸಾಧಾರಣಗಳಲ್ಲ. ಇವತ್ತು ನಾವು ಸಾಧಾರಣ ಅಂತ ತಿಳ್ಕೊಂಡಿದ್ರು ಕೂಡ
ಸಾಧಾರಣವಾದ ನಿನ್ನ ದೇವರ ಹಸ್ತಕ್ಕೆ ಕೊಟ್ಟಾಗ ದೇವರು ನಿನ್ನ ಅಸಾಧಾರಣದ ಮಟ್ಟದಲ್ಲಿ ದೇವರು ನಡೆಸುವನಾಗಿರ್ತಾರೆ. ಆಮೇಲೆ ಹೇಳ್ರಿ, ನಾವು ಯಾರು ಕೂಡ ಝೀರೋ ಅಲ್ಲ. ಪಕ್ಕದಲ್ಲಿ ಇನ್ನು ಯಾರು ಕೂಡ ಝೀರೋ ಅಲ್ಲ. ಯೇಸು ಇಲ್ಲದೆ ಇರುವಾಗ ಝೀರೋನೇ. ಆದರೆ ಯೇಸು ನಿನ್ನಲ್ಲಿ ಬಂದಾಗ ನೀ ಝೀರೋ ಅಲ್ಲ. ಪಕ್ಕದಲ್ಲಿ ಇವರ ಹೀರೋ ಇನ್ ನಾಟ್ ಎ ಝೀರೋ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ? ಆತನ ಕೃಪೆ, ಆತನ ಅಭಿಷೇಕ, ಆತನ ಬಲ ದೇವರಿಗೆ ತುಂಬಿರ್ತಾರೆ. ಹೋಗುವ ಜಾಗದಲ್ಲಿ ಮಿರಕಲ್ಗಳಾಗುತ್ತೆ, ಪ್ರಾರ್ಥಿಸುವ ಅದ್ಭುತಗಳಾಗುತ್ತೆ, ಪ್ರಾರ್ಥಿಸುವಾಗ ಸ್ವಸ್ಥತೆಗಳಾಗುತ್ತೆ, ಪ್ರಾರ್ಥಿಸುವ ದೆವ್ವಗಳು ಓಡುತ್ತೆ. ನಿನ್ನ ಒಳಗಡೆ ಆ ಸೂಪರ್ ನ್ಯಾಚುರಲ್ ಅನೈಂಟಿಂಗ್ ಇದೆ ಎಂಬುದು ನಿನಗೆ ಗೊತ್ತಾಗುತ್ತೆ. ಯಾವಾಗ? ನೀನು ಕ್ರಿಸ್ತನಲ್ಲಿ ಇದ್ದಾಗ, ಆತನನ್ನು ಹಿಂಬಾಲಿಸುವಾಗ. ಆಮೇಲೆ ನಂಬರ್ 1, ಸಾಧಾರಣ ವ್ಯಕ್ತಿ ಅಸಾಧಾರಣ ಮಟ್ಟದಲ್ಲಿ ಚಲಿಸಬೇಕಾದ್ರೆ ಮೊದಲು ಕರನಾಥನ ಶಬ್ದಕ್ಕೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ನೋಡಿ, ಪೇತ್ರ, ಯೋಹಾನ ಎಲ್ಲ ಏನು ಎಲ್ಲವನ್ನ ಬಿಟ್ಟು ಹಿಂಬಾಲಿಸ್ತಾ ಇದ್ದಾರೆ. ಪ್ರೈಸ್ ಗಾಡ್. ಲೂಕ 5ನೇ ಬನ್ನಿ. ಅಲ್ಲಿ ಲೂಕ 5ನೇ ದೇವರು ಒದಗಿಸಿಕೊಟ್ಟಿದ್ದು ನೋಡಿ, ದೊಡ್ಡ ದೊಡ್ಡ ಮೀನುಗಳು. ಯಾರಿಗೆ? ಪೇತ್ರನಿಗೆ. ಪೇತ್ರ ದೋಣಿಗೆ ಬಿದ್ದಿರುವಂಥ ಮೀನು ದೊಡ್ಡ ದೊಡ್ಡ ಮೀನುಗಳು. ದೇವರು ಕರೆದಾಗ, ಪ್ರೈಸ್ ಗಾಡ್, ಪೇತ್ರ ಆ ದೊಡ್ಡ ದೊಡ್ಡ ಮೀನುಗಳನ್ನೆಲ್ಲ, ಬಲೆ, ದೋಣಿ ಎಲ್ಲವನ್ನ ಹಾಗೇ ಬಿಟ್ಟು ಬರ್ತಾ ಇದ್ದಾರೆ. ಓದಿ ವಾಕ್ಯವನ್ನ, 10ನೇ ವಾಕ್ಯ, ಲೂಕ 5:10. ಸೀಮೋನನ ಪಾಲುಗಾರರಾಗಿದ್ದಂತ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಸಿಮೋನ ಅಂದ್ರೆ ಪೇತ್ರ, ಸಿಮೋನಿಗೆ ಅಂಜಬೇಡ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ, ಮನುಷ್ಯ ಹಿಡಿಯುವನಾಗಿರುವಿ ಎಂದು ಹೇಳಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರು. ನನ್ನನ್ನ ಹಿಂಬಾಲಿಸಿ ಹೇಳಿದ ತಕ್ಷಣ ಅವನು ಏನ್ ಮಾಡ್ತಾ ಇದ್ದಾನೆ? ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ದೋಣಿಯನ್ನು ದಡಕ್ಕೆ ತಂದುಬಿಟ್ಟು ಏನ್ ಮಾಡ್ತಾರೆ? ಎಲ್ಲವನ್ನ ಬಿಟ್ಟು. ಎಲ್ಲ ಅಂದ್ರೆ ಏನ್ ಗೊತ್ತಾ? ದೊಡ್ಡ ದೊಡ್ಡ ಮೀನುಗಳು ಬಿದ್ದಿದೆ ಬಲೆಗೆ. ಆ ದೊಡ್ಡ ದೊಡ್ಡ ಮೀನುಗಳು ಅವನ ದೋಣಿ ತುಂಬಿದೆ. ಅವನ ದೋಣಿ ಮಾತ್ರವಲ್ಲ, ಅವನ ಸ್ನೇಹಿತನ ದೋಣಿ ಕೂಡ ತುಂಬಿದೆ. ದೇವರು ಕರೆದಾಗ ನೋಡಿ, ಏನು ಇಲ್ಲದವನಾಗಿ ಇದ್ದಾಗ ದೇವರು ಅವನಿಗೆ ಸಾಧಾರಣವಾಗಿದ್ದಂಥ ಅವನನ್ನು ಅಸಾಧಾರಣ ಮಟ್ಟದ ಆಶೀರ್ವಾದವನ್ನು ಕೊಟ್ಟು ದೇವರು ಹೇಳ್ತಾ ಇದ್ರೆ, ನೀ ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು. ನಾವು ನೀವಾಗ ಏನು ಹೇಳ್ತಿದ್ವಿ? ಒಂದು ದಿನ ಟೈಮ್ ಕೊಡು ದೇವ್ರೆ, ಇದನ್ನೆಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಒಂದಿನ ಟೈಮ್ ಕೊಡೋದೇ, ಇದನ್ನ ತೆಗೆದುಕೊಂಡೋಗಿ ಅರ್ಧ ದಿನ ಕೊಡೋದೇವ್ರೆ. ಇಲ್ಲ ಆಗಲ್ಲಪ್ಪ. ಓಕೆ ಜೀಸಸ್, ಹಾಫ್ ಡೇ ಕೊಡು ಜೀಸಸ್. ಅದು ಆಗಲ್ಲ ಮಾರ್ಯ. ಅಟ್ಲೀಸ್ಟ್ 1 hour ಕೊಡಿದೇವ್ರೆ, ಯಾರನ್ನ ನೇಮಿಸಿಬಿಟ್ಟು ಬಂದ್ಬಿಡ್ತೀನಿ ನಾನು. ಹೌದೇ ಇಲ್ವಾ? ಅರ್ಜೆಂಟ್ ಹೋಗಿ ಸಿಕ್ಕದವನ್ನ ಕರೆದು ಬಾಯಿಲಿ ಇದೇನು ಮಾಡಿ ಎಲ್ಲ ಮಾರಿ ನೀರು ತಗೋತೀನಿ, ತಗೋ, ನಾನು ಹೆಂಡತಿ ಮಕ್ಕಳು ಒಂದು ಕೊಟ್ಬಿಟ್ಟು ನಾನು ಎಸಿಯಿಂದ ಹೋಗ್ತಾ ಇದ್ದೀನಿ, ನೀವೇನು ಮಾಡ್ತೇವೆ ಮಾಡು ಮಾರ್ಯ ಬೇಗ, ಜೀಸಸ್ ಕರೀತಾರೆ. ಆಮೇಲೆ ಹೇಳ್ತಿದ್ವಿ ಇಲ್ವಾ? ಅವನು ಯಾರನ್ನೂ ಕೂಡ ಕರೀಲಿಲ್ಲ, ಯಾರಿಗೂ ಕೂಡ ನೇಮಿಸಲಿಲ್ಲ, ಏನು ಕೂಡ ಹೇಳಲಿಲ್ಲ. ಅಷ್ಟು ದೊಡ್ಡ ದೋಣಿಯಲ್ಲಿ ತುಂಬಿರೋ ದೊಡ್ಡ ದೊಡ್ಡ ಮೀನುಗಳನ್ನು, ಅಡೀ ರಾಶಿಯನ್ನು ಯೇಸು ಕರೆದ ತಕ್ಷಣ ಹಾಗೇ ಬಿಟ್ಟು ಹಿಂತಿರುಗಿ ಕೂಡ ನೋಡದೆ ಯೇಸುವಿನ ಹಿಂದೆ ಹಿಂಬಾಲಿಸಿ ಹೋಗ್ತಾನೆ. ಒಂದು ಸಾಧಾರಣದ ವ್ಯಕ್ತಿಯ ದೇವರು ಆಶೀರ್ವಾದ ಮಾಡಿ ಸಮೃದ್ಧಿಯನ್ನು ಅಲ್ಲಿ ಕೊಟ್ಟು ನನ್ನನ್ನು ಹಿಂಬಾಲಿಸಿ ಹೇಳ್ತಾ ಇದ್ದಾರೆ. ಅವ್ನು ಹೇಳ್ತಾನೆ, ಪೇತ್ರ ಮಾರ್ಕ್ 10:28 ಹೇಳ್ತಾನೆ ನೋಡಿ. ಅವನು ಪೇತ್ರನು ಯೇಸುವಿಗೆ, ಇಗೋ ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ. ಯೇಸುವೆ, ನಾವು ಎಲ್ಲವನ್ನು ಬಿಟ್ವಿ, ಬಲೆನೂ ಬಿಟ್ವಿ, ದೋಣಿನೂ ಬಿಟ್ವಿ, ಮೀನು ಬಿಟ್ವಿ, ತಂದೆನೂ ಬಿಟ್ವಿ, ಅಲ್ಲಿ ಇನ್ನೂ ಉಳಿದವನ್ನೆಲ್ಲ ಬಿಟ್ವಿ, ಎಲ್ಲನೂ ಬಿಟ್ಟಿದ್ದೀವಿ. ಅದು ಮೀನೇನು 1-2 ಮೀನಲ್ಲ, ದೊಡ್ಡ ದೊಡ್ಡ ಮೀನು ರಾಶಿಗಟ್ಟಲೆ ಬಿಟ್ಟಿದ್ದೀವಿ. ಪ್ರೈಸ್ ಗಾಡ್. ನೀ ಕೊಟ್ಟಿದ್ದು ಎಲ್ಲ ಬಿಟ್ಟಿದ್ದೀವಿ ದೇವರೇ, ಅದೆಲ್ಲ ಬಿಟ್ಟು ನೀ ಕರೆದ ಮೇಲೆ ನಾವು ನಿಮ್ಮನ್ನು ಹಿಂಬಾಲಿಸಿದ್ದೀವಿ. ಮುಂದೆ ಏನು ಸಿಕ್ಕುತ್ತೆ ದೇವರು ನಮಗೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆ ನಿಮಿತ್ತವೂ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ,
ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವುಗಳು ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ. ಭಾಷೆ ಎಲ್ಲ ಸಿಕ್ಲಿ ಬೇಕಾರೆ ಹಿಂಸೆ ಮಾತ್ರ ಬೇಡ ಭಾಷೆ. ಎಲ್ಲ ಸಿಕ್ಲಿ ಬೇಕಾರೆ ಇವತ್ತು ಹಿಂಸೆ ಮಾತ್ರ. ನೀನೊಂದು ಸೂಪರ್ ನ್ಯಾಚುರಲ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನೀನು ಹಿಂಸೆ ಪಡಲೇಬೇಕು. ಹಿಂಸೆ ನಿನಗೆ ಬಂದೇ ಬರ್ತದೆ. ಸಾಧಾರಣದ ವ್ಯಕ್ತಿ ನೀ ಕ್ರಿಸ್ತಲ್ಲಿ ಬಂದಾಗ ನೀನು ಪುಟಕ್ಕೆ ಹಾಕಿ ಶೋಧಿಸಲ್ಪಡಲಿಲ್ಲ ಅಂದರೆ ಅಪ್ಪಟ ಚಿನ್ನವಾಗಿ ಮಾರ್ಪಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಇದ್ದೀರಾ? ಇವತ್ತು ಎಷ್ಟೋ ಸಭೆಗಳಿಂದ ಪ್ರೀಚ್ ಮಾಡಲ್ಲ. ಯಾಕೆ ಗೊತ್ತಾ? ಸಭೆಗಳು ಇವತ್ತು ಕಷ್ಟನೇ ಪ್ರೀಚ್ ಮಾಡಲ್ಲ. ಸಭೆಗಳು ಇವತ್ತು ಬಾಧೆಯಲ್ಲದೆ ಪ್ರೀಚ್ ಮಾಡಲ್ಲ. ಅದು ನೀನು ನೆಗೆಟಿವ್ ಆಗಿ ಮಾತಾಡ್ಬಿಡ್ತಾ ಇದೆಯಾ, ಅದು ಬಂದ್ಬಿಡ್ತದೆ. ಬೈಬಲ್ ಉಂಟು. ಏನು ವಿಶ್ವಾಸಿಗಳಿಗೆ ಇವತ್ತು ಬಾಧೆ ಬಗ್ಗೆ ಪ್ರೀಚ್ ಮಾಡಲ್ಲ, ಕಷ್ಟದ ಬಗ್ಗೆ ಪ್ರೀಚ್ ಮಾಡಲ್ಲ, ಶೋಧನೆ ಬಗ್ಗೆ ಪ್ರೀಚ್ ಮಾಡಲ್ಲ, ಪಾಪದ ಬಗ್ಗೆ ಪ್ರೀಚ್ ಮಾಡಲ್ಲ. ಅದು ನಮ್ಮ ಬಾಯಲ್ಲಿ ಬಂದ್ಬಿಟ್ಟು ಅದು ನಮ್ಮಲ್ಲಿ ಬಂದ್ಬಿಡ್ತದೆ. ಯಾವೇನು ಹೇಳಿದ್ದಾಗಂತ. ಇವತ್ತು ನೀ ಬಾಧೆ ಬಗ್ಗೆ ಕಷ್ಟದ ಬಗ್ಗೆ ನೀ ಪ್ರೀಚ್ ಮಾಡಲಿಲ್ಲ ಅಂದರೆ ಅವರ ಫೌಂಡೇಶನ್ ಬರೀ ಆಶ್ವದ ಮೇಲೆ ನಿಂತಿರ್ತದೆ. ಈ ಲೋಕದಲ್ಲಿ ನೀ ಇರುವಾಗ ಯೇಸು ಹೇಳ್ತಾರೆ, ಯೋಹಾನ 16:33 ಓದಿ. ಯೋಹಾನ 16:33 ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನಿಲ್ಲಿಸಿ. ಯೇಸು ಏನು ಹೇಳ್ತಾರೆ? ಲೋಕ ನಿಮಗೆ ಸಂಕಟ. ಯೇಸು ಹೇಳಿದಾರಪ್ಪ, ಲೋಕ ನಿಮಗೇನುಂಟು? ಸಂಕಟ ಇದೆ. ಹಾಗಾದ್ರೆ ನೀನು ಹೇಳ್ಬಿಟ್ರೆ ಬಂದ್ಬಿಡ್ತದೆ ಅಲ್ಲ, ಹೇಳ್ಬಿಟ್ರೆ ಬಂದ್ಬಿಡಲ್ಲ. ಯೇಸು ಹೇಳಿದ್ದಾರೆ ಸಂಕಟ ಉಂಟು, ಇದೆ, ಕಷ್ಟ ಇದೆ, ಅವಮಾನ ಇದೆ, ಹಿಂಸೆಗಳಿದೆ, ನೋವು ಇದೆ, ವೇದನೆಗಳಿದೆ, ಬಾಧೆಗಳಿದೆ ರೀ. ಹಲ್ಲೆಲೂಯಾ. ಆ ಬಾಧೆ ನೋವುಗಳನ್ನು ನೀನು ಫೇಸ್ ಮಾಡಬೇಕಾದ್ರೆ, ಜಯಿಸ್ಕೊಂಡು ಬರಬೇಕಾದ್ರೆ ನಿನಗೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಅದರ ಬಗ್ಗೆ ನಿನಗೆ ಒಳ್ಳೆ ತಿಳಿದಿರಬೇಕು. ಅದನ್ನು ಹೇಗೆ ಜಯಿಸಲಿಕ್ಕೆ ಸಾಧ್ಯ, ಅದನ್ನು ಹೇಗೆ ನಾನು ಓವರ್ಕಮ್ ಮಾಡಿ ಬರಲಿಕ್ಕೆ ಸಾಧ್ಯ, ಹೇಗೆ ಅದನ್ನು ಕಾಲಕ್ಕೆ ತುಳಿದು ನಾನು ಮೇಲೆ ಬರಲಿಕ್ಕೆ ಸಾಧ್ಯ, ಅದನ್ನು ನೀನು ತಿಳ್ಕೊಂಡಿದ್ರೆ ಮಾತ್ರ ನೀನು ಜಯಿಸಲಿಕ್ಕೆ ಸಾಧ್ಯ. ನಿನ್ನ ಮನೆ ಆಶ್ವಾದದ ಮೇಲೆ ಕಟ್ಟಿದರೆ ಮಾತ್ರ ಶೋಧನೆ ಬಂದಾಗ, ಬಾಧೆ ಬಂದಾಗ ನಿನ್ನ ಫೌಂಡೇಶನ್ನೇ ಕದಲುತ್ತೆ, ನಿನ್ನ ಮನೆ ದಡಮ್ಮನೆ ಬೀಳ್ತದೆ. ಅಂಥವರು ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ. ಹಾಲಲ್ಲಿ ಯಾವಾಗ ನೀವು ಶೋಧನೆ ಬಗ್ಗೆ, ಬಾಧೆ ಬಗ್ಗೆ, ಕಷ್ಟ ಬಗ್ಗೆ ತಿಳ್ಕೊಂಡಿರ್ತೀರಿ, ಅದು ಬರುವಂಥ ಸಮಯದಲ್ಲಿ ಅದನ್ನು ಜಯಿಸಲಿಕ್ಕೆ ನಿಮಗೆ ದೇವರು ಎಲ್ಲವನ್ನ ಕಲಿಸಿಕೊಟ್ಟಿರ್ತಾರೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನೋಡಿ ನಾನು ಹೇಳ್ತೇನೆ, ಅಲ್ಲಿ ಹಿಂಸೆಗಳ ಸಹಿತವಾಗಿ ಎಲ್ಲ ಸಿಗುತ್ತೆ ದೇವರು ಹೇಳ್ತಾರೆ. ಬನ್ನಿ, ಅದು ಮಾರ್ಕ್ 11:28 ಓದ್ತಾರಲ್ಲ. ಯೇಸು ಮಾರ್ಕ್ 11:29 ಬನ್ನಿ. ಯೇಸು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವ ನನ್ನ ನಿಮಿತ್ತವು ಸುವಾರ್ತೆ ನಿಮಿತ್ತವು ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟುಬಿಟ್ಟಿರುವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಕ್ಕಳು ಭೂಮಿ ಎಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ. ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುತ್ತದೆ. ಆಮೆನ್ ಹೇಳ್ರಿ. ಯಾರಿಗೆ? ಎಲ್ಲವನ್ನ ಕ್ರಿಸ್ತ ನಿಮಿತ್ತ ಬಿಟ್ಟು ಬಂದವರಿಗೆ. ಹಲ್ಲೆಲೂಯಾ. ನೋಡಿ, ಪೇತ್ರ ಎಲ್ಲವನ್ನ ಬಿಟ್ಟು ಬರ್ತಾ ಇದ್ದಾನೆ. ಇಲ್ಲ ಸ್ವಾಮಿ, ನೀ ಎಲ್ಲ ಇಷ್ಟು ದಿನ ಮೀನೇ ಇರಲಿಲ್ಲ, ಕಷ್ಟಪಟ್ಟೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀನಿ, ಮೀನೇ ಇಲ್ಲ ಸ್ವಾಮಿ, ಸ್ವಲ್ಪ ಅದನ್ನ ಮಾರಿ ಬರ್ತೀನಿ. ಅಲ್ಲ, 1 ದಿನ 2 ದಿನ ಟೈಮ್ ಕೊಡು ಅಥವಾ 3 ದಿನ ಟೈಮ್ ಕೊಡು ಅಂದರೆ ಏನಾಗ್ತಿದ್ದ ಅವನು? ದೇವರು ಅವನನ್ನು ಬಿಟ್ಟು ಹೋಗ್ತಿದ್ರು. ದೇವರು ಅವನನ್ನು ಏನು ಕಲ್ತ್ಕೊಳ್ಬೋದು? ದೇವರು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹಿಂಬಾಲಿಸಬೇಕು. ನಾಳೆ ನೋಡೋಣ, ಸ್ವಲ್ಪ ದಿನ ಟೈಮ್ ನೋಡೋಣ, ಸ್ವಲ್ಪ ದಿನ ಆಗಲಿ ಅಲ್ಲ. ದೇವರ ಚಿತ್ತ ಉದ್ದೇಶ ಯಾರ ಮೇಲೆ ಇರ್ತದೋ ದೇವರು ಅವನ್ನ ಬಂದು ಸೇವಕನ ಮೂಲಕ ಕರೀತಾನೆ. ಹಲ್ಲೆಲೂಯಾ. ದೇವರ ಉದ್ದೇಶ ಯೋಜನೆ ಇರುವವರನ್ನೇ ದೇವರು ತನ್ನ ಸೇವಕನನ್ನು ಕಳುಹಿಸಿ ದೇವರು ಕರೆಯೋದು. ಕೈ ಚಾಚಿ ಕರೀತಾರೆ. ನಾವು ತಿರಸ್ಕಾರ ಮಾಡಬಾರ್ದು. ನಾವೇನು ಮಾಡಬಾರ್ದು? ತಿರಸ್ಕಾರ ಮಾಡಿದ್ರೆ ಸಾಧಾರಣವಾದ ವ್ಯಕ್ತಿ ನಿನ್ನನ್ನು ದೇವರು ಅಸಾಧಾರಣ ಮಟ್ಟದಲ್ಲಿ ತೆಗೆದು ಉಪಯೋಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ದೇವರ ಕರೆಯುವಿಕೆಯನ್ನು ತಿರಸ್ಕಾರ ಮಾಡದೆ ದೇವರ ಕರದಲ್ಲಿ ನೀ ಬರ್ತೀಯೋ, ದೇವರ ಹಿಂಬಾಲಿಸಿ ಬರ್ತೀಯೋ, ಸಾಧಾರಣವಾದ ನೀನು ಯಾರೇ ಆಗಿದ್ರು ಕೂಡ ನಿನ್ನನ್ನು ಅಸಾಧಾರಣದ ಮಟ್ಟದ ದೇವರು ತೆಗೆದು ಉಪಯೋಗ ಮಾಡಲಿಕ್ಕೆ ಶಕ್ತನಾಗಿ. ಅದಕ್ಕೆ ಬೇಕಾದ ಕೃಪೆ, ಬಲ, ಅಭಿಷೇಕ, ತಲಾಂತಗಳು ಎಲ್ಲವನ್ನ ಕೊಡ್ತೀವಿ. ಯಾಕೆ?
ನೀನು ಕರ್ದಾತನ ಮಾತನ್ನು ಕೇಳಿ ನೀನು ಎಲ್ಲವನ್ನೇ ಬಿಟ್ಟು ಬಂದೆ ಅಲ್ಲ. ಎಲ್ಲವನ್ನೇ ಬಿಟ್ಟು ಇಲ್ಲ, ಒಂದು ಬಿಟ್ಟು ಒಂದು ಬಿಡ ಅಂತ ಹೇಳಿಲ್ಲ, ನೀನು ಎಲ್ಲವನ್ನೇ ಬಿಟ್ಟೆ. ಯಾರ ನಿಮಿತ್ತ? ನೋಡಿ, ಇಡೀ ಅದು ಮೀನು, ದೇವರು ಕೊಟ್ಟ ಮೀನನ್ನೆಲ್ಲ ಬಿಟ್ಟ ಅವನು, ಎಲ್ಲವನ್ನ ಬಿಟ್ಟ. ದೋಣಿಯನ್ನು ಬಿಟ್ಟ, ಬಲೆ ಬಿಟ್ಟ, ಮೀನು ಬಿಟ್ಟ, ಎಲ್ಲವನ್ನ ಬಿಟ್ಟ. ಕರೆದ ತಕ್ಷಣ ಹಿಂಬಾಲಿಸಿ ಹೋಗ್ತಾ ಇದ್ದಾನೆ. ಅದನ್ನು ದೇವರು ನೋಡಿದ್ರು. ಅದನ್ನು ದೇವರು, ಇವತ್ತು ನಾನು ಹೇಳ್ತೇನೆ, ದೇವರು ಕರೆಯುವಾಗ ನೀವು ಕಾರಣಗಳನ್ನು ಕೊಡಬಾರ್ದು. ದೇವರು ಹೇಳುವಾಗ ಕಾರಣಗಳನ್ನು ಕೊಡಬಾರ್ದು. ದೇವರು ದೇವರ ಹತ್ರ ಮಾತಾಡುವಾಗ ನೀವು ಎಲ್ಲಿ ಕೂಡ ನಾಳೆ ನೋಡೋಣ ಜೀಸಸ್, ಬರವರ ನೋಡೋಣ ಜೀಸಸ್ ಎಲ್ಲ ಹೇಳಬಾರ್ದು. ದೇವರು ಹೇಳುವ ಗಳಿಗೆಯಲ್ಲಿಯೇ ಆತನ ಕರದಲ್ಲಿ ಬಂದು ಬಿದ್ದೋಗ್ಬೇಕು. ಆಮೇಲೆ ಹೇಳ್ರಿ, ಆತನಿಗೆ ಸಂಪೂರ್ಣ ಒಪ್ಪಿಸಿ ಕೊಡಬೇಕು. ಒಪ್ಪಿಸಿ ಕೊಟ್ಟ ಅವರನ್ನೇ ದೇವರು ಸೂಪರ್ ನ್ಯಾಚುರಲ್ ಲೆವೆಲ್ ಉಪಯೋಗ ಮಾಡೋದು. ಅವರು ಕರೆಯುವ ಸಮಯದಲ್ಲಿ ಬರದೆ ಇವರಿಗೆ ಖುಷಿಯಾದ ಸಮಯದಲ್ಲಿ ಬಂದಾಗ ಅವರನ್ನು ದೇವರು ಅಷ್ಟು ಶಕ್ತಿಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪಕ್ಕದಲ್ಲಿ ಹೇಳಿ, ನಿನ್ನ ಸಮಯಕ್ಕೆ ಹಿಂಬಾಲಿಸೋದಲ್ಲ, ಅಥವಾ ನಿನಗೆ ಖುಷಿ ಬಂದಾಗ ಹಿಂಬಾಲಿಸೋದಲ್ಲ, ದೇವರು ಕರೆದಾಗ ಹಿಂಬಾಲಿಸ, ದೇವರು ಹೇಳಿದಾಗ ಹಿಂಬಾಲಿಸಬೇಕು. ಹೇಳಿ, ನಿನಗೆ ಖುಷಿ ಬಂದಾಗ ಮಾಡೋದಲ್ಲ, ಸತ್ಯ ತಿಳ್ಕೊಂಡ ತಕ್ಷಣ ಮಾಡಬೇಕು ನೀನು. ಇವತ್ತು ಅನೇಕ ಏನು ಖುಷಿ ಆದರೆ ಮಾತ್ರ ಎಲ್ಲ, ಪ್ರೈಸ್ಗ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಏನೂ ಇಲ್ಲ. ಆ ಥರ ಅಲ್ಲ. ಕ್ರಿಸ್ತನಲ್ಲಿ ಇದ್ದಾಗ ಎಷ್ಟೇ ಹಿಂಸೆಗಳು ಓಟಗಳು ಬಂದರೂ ಕೂಡ ಅವುಗಳ ಮಧ್ಯದಲ್ಲಿ ನೀನು ಸಂತೋಷವಾಗಿ ಇರ್ತಿ. ನಾನು 25 ವರ್ಷ ಕ್ರಿಸ್ತನಿಗೆ ನಡೀತಾ ಇದ್ದೇನೆ. ಸಾಧಾರಣವಾಗಿದ್ದ ನನ್ನನ್ನು ಜ್ಞಾನವಿಲ್ಲದೆ ನಂಬಿಕೆಯಿಲ್ಲದ ನನ್ನ ದೇವರು ಇವತ್ತು ಅಸಾಧಾರಣವಾದ ಮಟ್ಟದಲ್ಲಿ ತೆಗೆದುಕೊಳ್ಳಿ. ಯಾಕೆ ಗೊತ್ತಾ? ದೇವರು ನನ್ನ ಕರೆದ ಮೇಲೆ ನಾನು ಕೂಡ ಬರಲ್ಲ ಅಂತಲೇ ಇದ್ದೆ. ಆದರೆ ದೇವ್ರ ಸ್ತೋತ್ರ, ಏನೋ ಕೃಪೆ ನನ್ನ ಮೇಲೆ ಇತ್ತು ದೇವರು. ಹಲ್ಲೆಲೂಯಾ. ಆದರೆ ದೇವರು ಇವತ್ತು ಕರುಣಿಸಿ, ಕ್ಷಮಿಸಿ, ಪ್ರೀತಿಸಿ, ದೇವರು ನಾನು ಏನೇ ಮಾಡೋದು ಬಿಡಲಿಲ್ಲ. ದೇವರು ತನ್ನ ಕರವನ್ನು ಇಟ್ಕೊಂಡು ನಡೆಸೋಣಾಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ ದೇವಚನವೇ, ದೇವರು ಕರೆಯುವಾಗ ನೀವು ಯಾವುದನ್ನು ಕಾರಣ ಕೊಡಬಾರ್ದು. ನೀವು ಯಾವುದನ್ನು ದೇವ್ರಿಗೆ ಹೇಳ್ಬಾರ್ದು. ದೇವರಿಗೆ ಸ್ವಲ್ಪ ಇದಾಗ್ಬಿಡ್ಲಿ, ದೇವ್ರಿಗೆ ಸ್ವಲ್ಪ ಅದಾಗ್ಬಿಡ್ಲಿ, ಇನ್ನು ಮಗಳು ಮದುವೆ ಆಗ್ಬಿಡ್ಲಿ, ಮಗನ ಮದುವೆ ಆಮೇಲೆ ಬಂದುಬಿಡ್ತೇನೆ, ಸ್ವಲ್ಪ ಇದಾಗ್ಬಿಡ್ಲಿ ಜೀಸಸ್, ಆಮೇಲೆ ಅವ್ರಿಗೆ ಹೇಳೋದು ನಾವು, ಇದಾಗ್ಬಿಡ್ಲಿ ಅದಾಗ್ಬಿಡ್ಲಿ ಜೀಸಸ್, ಆಮೇಲೆ ಬರ್ತೀನಿ ಜೀಸಸ್. ನೀವು ಇರುವ ಪರಿಸ್ಥಿತಿ ಬಂದು ದೇವರು ನಿಮ್ಮನ್ನು ಕರೆಯುವಾಗಲೇ ಸ್ವರಕ್ಕೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸಬೇಕು. ಕಾರಣಗಳು ಕೊಡಬಾರ್ದು. ಹೆಚ್ಚೆಷ್ಟು ವ್ಯಕ್ತಿಗಳು ನೋಡಿ, ನಾನು ಕಂಪನಿ ರಿಸೈನ್ ಮಾಡಿದ್ದೆ ದೇವ್ರು ಕರೆಯುವಾಗ, ನಾನು ಜಾಬ್ ರಿಸೈನ್ ಮಾಡಿದೆ. ಆದರೆ ಕೆಲವೆಲ್ಲ ಬ್ಯಾಂಕ್ ಮ್ಯಾನೇಜರ್ಗಳಾಗಿರ್ತಾರೆ, ಟಾಪ್ ಲೆವೆಲ್ ಜಾಬ್ಗಳಿರ್ತಾರೆ. ಆಮೇಲೆ ದೇವರು ಕರೆಯುವಾಗ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ, ಎಲ್ಲ ರಿಸೈನ್ ಮಾಡಿ ಬಂದ್ಬಿಟ್ಟಿರ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ಸ್ವಾಮಿ ಆರಂಭದಲ್ಲಿ ಬಂದಾಗ ಅವ್ರಿಗೆ ಒಂದು 10,000 ರೂಪಾಯಿ ಸಿಗದೇ ಇರುವಂಥ ಪರಿಸ್ಥಿತಿ ಇರ್ತದೆ. ಆದರೂ ಥ್ಯಾಂಕ್ ಯು ಜೀಸಸ್ ಅಂತ ಇರ್ತಾರೆ. ಲಕ್ಷಾಂತರ ರೂಪಾಯಿ ತೆಗೆದುಕೊಳ್ಳುವಂಥ ವ್ಯಕ್ತಿ ಯೇಸು ನಮಗೆ ಬಂದಾಗ ಆರಂಭದಲ್ಲಿ ಒಂದು 10,000 ಕೂಡ ಸಿಕ್ಕಲ್ಲ. ಥ್ಯಾಂಕ್ ಯು ಜೀಸಸ್. ಅದರಲ್ಲೇ ತೃಪ್ತಿ, ಅದರಲ್ಲೇ ಸಮಾಧಾನ, ತೃಪ್ತಿ. ಯಾಕೆ? ದೇವರು ಕೊಟ್ಟ ತುಂಡು ರೊಟ್ಟಿ. ಹಲ್ಲೆಲೂಯಾ. ದೇವರು ನಿಮಗೆ ಸ್ವಲ್ಪ ಕೊಟ್ಟರು ಕೂಡ ಸಂತೋಷ ಸಮಾಧಾನವೇ, ಫುಲ್ ಕೊಟ್ಟರು ಸಂತೋಷ ಸಮಾಧಾನ. ಆಮೇಲೆ ಹೇಳ್ರಿ, ದೇವರು ಏನನ್ನೇ ಕೊಡುವಾಗ ನಿಮಗೆ ತೃಪ್ತಿಯಾಗಿ ಸಮಾಧಾನ ಕೊಡುತ್ತಾನೆ. ದೇವರು ಯಾರಿಗೂ ಮೋಸ ಮಾಡಲ್ಲ. ಇವತ್ತು ನಾನು ಸ್ಯಾಟಿಸ್ಫೈಡ್ ಆಗಿದ್ದೇನೆ. ದೇವರು ಕೊಟ್ಟೇ ಕೊಡ್ತಾರೆ. ಆಮೇಲೆ ಹೇಳ್ರಿ, ದೇವರು ಇದುವರೆಗೂ ಯಾವತ್ತೂ ನನ್ನನ್ನು ಕಡಿಮೆ ಅಂತ ಇರಲಿಲ್ಲ. ದೇವರನ್ನು ಆಶೀರ್ವಾದವಾಗಿ ಬೇರೆಯವ್ರಿಗೆ ಕೊಡುವಾಗಿಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ನಾನೇನು ಹೇಳ್ತೇನೆ ಅಂದರೆ, ದೇವರು ಕರೆಯುವಾಗ ಅವನು ಸ್ವರಕ್ಕೆ ಕಿವಿಗೊಟ್ಟು ಬರ್ತಾನೆ. ನಂಬರ್ 1, ದೇವರು ಕರೆಯುವಾಗ ನೋಡಿ, ಸಾಧಾರಣವಾಗಿದ್ದಂಥ ಪೇತ್ರನ ಕರೆದಾಗ ಅವನು ಬಂದಮೇಲೆ ದೇವರು ಅವ್ನು ಏನು ಮಾಡ್ತಾರೆ ಗೊತ್ತಾ? ಎಷ್ಟು ಬ್ಯೂಟಿಫುಲ್ ಇದೆ ಆ ಸ್ಕ್ರಿಪ್ಚರ್ ಅಂದರೆ, ಮತ್ತೆ 16-13 ಇದೆ. ಎಸ್. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಯೇಸು ಹೇಳ್ತಾರೆ, ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನ ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲೀಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಯಾರಿಗಿಲ್ಲದ ಪ್ರಕಟಣೆ
ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹಿಂಬಾಲಿಸಿದ ಪೇತ್ರನಿಗೆ ಪ್ರಕಟಣೆ ಸಿಗ್ತದೆ. ಆಮೇಲೆ ಹೇಳ್ರಿ, ಯಾರಿಗಿಲ್ಲದ ಪ್ರಕಟಣೆ ಯಾರಿಗೆ ಅಂದ್ರೆ, ಯೇಸು ಕರೆದಾಗ ಯಾರು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿ ಬರ್ತಾರೋ ಅವ್ರಿಗೆ ಯಾರು ತಿಳಿದ ಪ್ರಕಟಣೆನ ದೇವರು ಪ್ರಕಟಿಸುವ. ನೋಡಿ, ಅಲ್ಲಿ ಯಾರು ಹೇಳ್ತಾ ಇಲ್ಲ, ಆದ್ರೆ ಹೇಳ್ತಾ ಇರೋದು ಸತ್ಯವನ್ನ. ಯಾರು ಇವನ ಅದು ಹೇಳಿದ ಸತ್ಯವನ್ನ ಟ್ರೂತ್ ಅನ್ನ ಹೇಳಿದ ತಕ್ಷಣ ದೇವರು ಹೇಳ್ತಾರಲ್ಲಿ ನೋಡಿ, ನೀನು ಬರಬೇಕಾಗಿರುವ ಕ್ರಿಸ್ತನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಪೇತ್ರ ಉತ್ತರ ಕೊಡ್ತಾನೆ. ಆಮೇಲೆ ಹೇಳ್ರಿ, ಕೊಟ್ಟ ತಕ್ಷಣ ಯೇಸು ಹೇಳ್ತಾರ ಅವನಿಗೆ, ಅದಕ್ಕೆ ಯೇಸು, ಯೋನನ ಮಗನಾದ ಸಿಮೋನನೇ ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ. ಆಮೇಲೆ ಹೇಳ್ರಿ, ಆ ಪ್ರಕಟಣೆಯನ್ನು ಯಾರು ಕೊಡ್ತಾ ಇದ್ದಾರೆ? ತಂದೆ ಆದ ದೇವರು. ಆಮೇಲೆ ಹೇಳ್ರಿ, ಪಕ್ಕದಲ್ಲಿ ಹೇಳಿ, ಕರೆದಾತನ ಮಾತನ್ನ ಕೇಳಿ ನೀನು ಆತನನ್ನು ಹಿಂಬಾಲಿಸೋದಾದ್ರೆ ನಿನಗೆ ಸಿಕ್ಕುವ ಪ್ರಕಟಣೆ ಯಾವುದೇ ಲೋಕಲ್ ಅಂತ ವ್ಯಕ್ತಿ ಮೂಲಕ ಅಲ್ಲ, ನೀ ಪ್ರೀತಿಸಿದ ವ್ಯಕ್ತಿ ಮೂಲಕ ಅಲ್ಲ, ಯಾವುದೇ ಅಧಿಕಾರಿಗಳ ಮೂಲಕ ಅಲ್ಲ, ಯಾವುದೇ ವ್ಯಕ್ತಿಗಳ ಮೂಲಕ ಅಲ್ಲ, ಯಾವುದೇ ರಾಜರ ಮೂಲಕ ಅಲ್ಲ, ಪರಲೋಕದ ತಂದೆಯ ಮೂಲಕವಾದ. ಯಾರಿಗ ಅರ್ಥ ಆಗ್ತದೆ ಮಿಸ್? ಅರ್ಥ ಆಗ್ತಾ ಇದೆಯಾ? ರೆವಲ್ಯೂಷನ್ ಯಾರು ಕೊಡ್ತಾರೆ ಗೊತ್ತಾ? ಪರಲೋಕದ ತಂದೆ. ಯಾಕೆ? ಆತನನ್ನ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹಿಂಬಾಲಿಸ ನಿಮಿತ್ತವಾಗಿ. ನಾನು ಹೇಳ್ತೀನಿ, ಯಾರು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸ್ತಾರೋ ನಿಮಗೆ ಸಿಗುವ ಪ್ರಕಟಣೆಗಳು, ನಿಮಗೆ ಸಿಕ್ಕುವ ಸತ್ಯಾಂಶಗಳು ಸಾಧಾರಣದ ವ್ಯಕ್ತಿಗಳು, ಮನುಷ್ಯರಿಂದಲ್ಲ, ಯಾರಿಂದಲಲ್ಲ, ನಮ್ಮನ್ನು ಕರೆದಾತನದ ಪರಲೋಕದ ಆ ದೇವರು ಕೊಡೋದಾದ್ರೆ ಪಕ್ಕದಲ್ಲಿ ದೇವರು ಕೊಡೋದೆಲ್ಲ ಬೆಸ್ಟ್ ಆಗಿರ್ತದೆ. ಹೇಳಿ, ದೇವರು ಕೊಡೋದೆಲ್ಲ ಬೆಸ್ಟ್ ಆಗಿರ್ತದೆ. ಜನರು ಕೊಡದೆ, ಕೆಲವು ಜನರು ಕೊಡದೆ ಅಂತ ಟ್ವಿಸ್ಟ್ ಆಗಿರೋದು, ಸ್ವಲ್ಪ ಡಸ್ಟ್ ಆಗಿರೋದು, ಸ್ವಲ್ಪ ಹುಳ ಹಿಡಿದಿರೋದು, ಸ್ವಲ್ಪ ಕಿತ್ತೋಗಿರೋದು, ಸ್ವಲ್ಪ ಜನ ಕೊಡೋದು. ಆದ್ರೆ ಪರಲೋಕ ದೇವರು ಕೊಡೋದು ಪಕ್ಕದಲ್ಲಿ ದೇವರು ಕೊಡೋದು ಬೆಸ್ಟ್. ದೇವರು ಕೊಡೋದು ಬೆಸ್ಟ್ ಯಾವಾಗ ಗೊತ್ತಾ? ಆತನನ್ನ ಹಿಂಬಾಲಿಸಿ ಬಂದಾಗ, ಕರೆಯಲ್ಪಟ್ಟ ಕೂಡಲೇ ಕರೆತನ ಮಾತನ್ನು ಕೇಳಿ ಹಿಂಬಾಲಿಸಿ ಬಂದ್ರೆ ಹೇಳಿ ಎಲ್ಲ ಬೆಸ್ಟೇ. ಸೂಪರ್ ನ್ಯಾಚುರಲ್ ಲೆವೆಲ್ ದೇವ್ರು ನಡೆಸೋನಾಗಿರ್ತಾರೆ. ಸಾಧಾರಣವಾದ ನಾನು ಈಗ ಹೇಳ್ತೀನಿ, ಈ ವರ್ಷದಲ್ಲಿ ದೇವರು ರಿಯಲ್ ಹೇಳ್ತೀನಿ, ನಮಗೆ ಕೊಡುವಂಥದ್ದು ಸಾಧಾರಣವಾದ ಆಶೀರ್ವಾದಗಳೇ ಅಲ್ಲ, ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್. ಆಮೇಲೆ ಹೇಳ್ರಿ, ನೀನು ಆಮೇಲೆ ಹೇಳಿದ್ರೆ ಆಮೇಲೆ ನನ್ನ ದೇವ್ರು ಪಕ್ಷಪಾತಿ ಅಲ್ಲ, ಎಲ್ಲನ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಎಲ್ರಿಗೂ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ಎಲ್ರಿಗೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ಹಿಂಬಾಲಿಸಿ ಬಂದವನಿಗೆ ಯಾವಾಗ ಹಿಂಬಾಲಿಸ್ಬೇಕು ಗೊತ್ತಾ? ಏನು ಇಲ್ಲದೆ ದರಿದ್ರನಾಗಿ ಜೀರೋ ಆಗಿರುವಾಗ ಅಲ್ಲ. ಭಕ್ತರು ಹೇಳಿ, ಇವತ್ತು ಏನು ಇಲ್ಲದೆ ಎಲ್ಲ ಕಳ್ಕೊಂಡು ಸೋತ್ರ ಕಳ್ಕೊಂಡು ಕಿತ್ತೋದ ಮೇಲೆ ಅರ್ಧೋದ ಮೇಲೆ ಆಯ್ತು ಜೀಸಸ್ ಬರ್ತೀನಿ ಆಮೇಲೆ. ಭಕ್ತರು ಹೇಳಿ, ಕಿತ್ತೋದ ಮೇಲೆ ಅರ್ಧೋದ ಮೇಲೆ ಅಲ್ಲ, ಕಳ್ಕೊಂಡ ಮೇಲೆ ಅಲ್ಲ, ಎಲ್ಲ ಇರುವಾಗಲೇ, ಎಲ್ಲ ಇರುವಾಗ ಹೇಳಿ, ಎಲ್ಲ ಇರುವಾಗ ನನ್ನ ಯೇಸು ಕರೆಯುವಾಗ ನೀನು ಹಿಂಬಾಲಿಸಿ ಬಂದ್ರೆ ಮಾತ್ರವೇ ಹೇಳಿ ಎಲ್ಲ ಬೆಸ್ಟ್. ಆ 2 ದೋಣಿ ಮೀನಲ್ಲ ಮಾರೆ, ಹಡಗಲ್ ತುಂಬಿಸ್ತಾರೆ ಯೇಸು ಸ್ವಾಮಿ. ಭಕ್ತರು ಹೇಳಿ, 2 ದೋಣಿ ಮೀನಲ್ಲ, ಆತನ ಹಿಂದೆ ಬಂದ್ರೆ ಹಡಗಲ್ ತುಂಬಿಸ್ತಾರೆ. ಯಾಕೆ? ಸೂಪರ್ ನ್ಯಾಚುರಲ್ ಲೆವೆಲ್, ಅಸಾಧಾರಣದ ಮಟ್ಟ, ಸಾಧಾರಣದ ಮಟ್ಟ ಅಲ್ಲ. ಹಲ್ಲೆಲೂಯಾ. ಮೀನಿಗಿಂತಲೂ ಬೆಲೆ ಬಾಳುವುದು ಆತ್ಮ. ಮೀನಿಗಿಂತಲೂ ಬೆಲೆ ಬಾಳುವುದು. ನಾನು ಎನಿಸ್ತೇನೆ ಅವನಿಗೆ, ನಿನ್ನ ಮೀನಲ್ಲಪ್ಪ ಮನುಷ್ಯರು ಬೆಸ್ತನಾಗಿ ಮಾಡ್ತಂತ ತಕ್ಷಣವೇ ನಾನು ಎನಿಸ್ತೇನೆ ಪರಲೋಕದ ತಂದೆಯ ದೇವರ ಪೇತ್ರನಿಗೆ ಆತ್ಮಗಳ ಅಂದರೆ ಆತ್ಮಗಳ ಬೆಲೆನ ದೇವರು ಒಳಗಡೆ ಪ್ರಕಟಣೆ ಕೊಟ್ಬಿಟ್ನೇನೋ ಗೊತ್ತಿಲ್ಲ ನನಗೆ. ಹಲ್ಲೆಲೂಯಾ. ಅಷ್ಟು ನೋಡ್ರಿ, ಅಷ್ಟು ದೊಡ್ಡ ಮೀನನ್ನು ಬಿಟ್ಟು ಬರೋದು ಅಷ್ಟು ಈಜಿ ಅಲ್ಲ. ಯಾಕೆ? ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ. ಲೂಕ 5:4. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ನೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು.
ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ. ಸಾಕು. ಎಷ್ಟೆಲ್ಲ ಪ್ರಯಾಸ ಪಟ್ಟಿರೋರು, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ, ಏನು ಸಿಕ್ಕಿಲ್ಲ. ಆದ್ರೆ ಈಗ ಏಸು ಹೇಳಿದ ಜಾಗದಲ್ಲಿ ಬಲೆ ಬೀಸಿದಾಗ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಿದೆ. ಎಲ್ಲ ರಾತ್ರಿ ಎಲ್ಲ ನಿದ್ರೆಗೆಟ್ಟು ಪ್ರಯಾಸ ಪಟ್ಟಿದ ಮೇಲೆ ಏಸು ಮಾತನ್ನು ಕೇಳಿ ವಿಧನಾಗಿ ಬಲೆ ಬೀಸುವಾಗ ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ. ಅವನು ದೊಡ್ಡ ದೊಡ್ಡ ಮೀನು ಸಿಕ್ಕಿದ ತಕ್ಷಣ ಭಯಂಕರ ಸಂತೋಷ. ಯಾರಿಗೆ? ಇದನ್ನು ನೋಡಿದವರೆಲ್ಲ ವಿಸ್ಮಯದವರಾಗಿ ನೋಡ್ತಾ ಇದ್ದಾರೆ. ಇದು ನೋಡಿದವರೆಲ್ಲ ಭಯಂಕರ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ವಾಕ್ಯ ಬನ್ನಿ, ಲೂಕ ನಾವು ಓದಿ ಹತ್ತರಲ್ಲಿ. ಸೀಮೋನನ ಪಾಲುಗಾರರಾಗಿದ್ದಂತ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆ ವಿಸ್ಮಯ ಪಟ್ಟರು. ಆಮೇಲೆ ಹೇಳ್ರಿ, ಆ ರಾಶಿ ಮೀನನ್ನು ನೋಡಿದವರೆಲ್ಲ ವಿಸ್ಮಯ ಹಿಡ್ಕೊಂಡಿದೆ ಅವ್ರಿಗೆ. ಅಂಥದನ್ನೇ ಬಿಟ್ಟು ಬರ್ತಾ ಇದ್ದಾರೆ ಯೇಸುವನ್ನು ಹಿಂಬಾಲಿಸಿ ದೇವರು ಕರೆಯುವಾಗ. ಹಲ್ಲೆಲೂಯ. ಆದರೆ ಯೇಸುವಿನ ದೃಷ್ಟಿಯಲ್ಲಿ ಈ 2 ದೋಣಿ ಮೀನು ಲೆಕ್ಕಕ್ಕಿಲ್ಲ. ಪಕ್ಕದಲ್ಲಿ ಯೇಸುವಿನ ದೃಷ್ಟಿಯಲ್ಲಿ 2 ದೋಣಿ ಮೀನಲ್ಲ. ಹೇಳಿ, ಯೇಸುವಿನ ದೃಷ್ಟಿಯಲ್ಲಿ ಹಡಗು 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 ಹಡಗು. ಆಮೇಲೆ ಹೇಳ್ರಿ, ಹಲ್ಲೆಲೂಯ. ನೋಡಿ, ಯಾರಿಗೂ ಸಿಗದಿರುವ ಪ್ರಕಟಣೆ ಮತ್ತೆ 16ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ತಂದೆಯಾದ ದೇವರ ಮೂಲಕ ಅವನಿಗೆ ಸಿಗ್ತದೆ ಪ್ರಕಟಣೆ. 14ನೇ ವಾಕ್ಯ. ಎಷ್ಟು? 14 ಓದಿ. ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ. ನೋಡಿ, ಯೇಸು ನಿನ್ನ ಕೆಲವರು ಸ್ನಾನಿಕನಾದ ಯೋಹಾನನ. ನೋಡಿ, ಅವ್ರಿಗೆ ಯಾರಿಗೂ ಈ ಪ್ರಕಟಣೆ ಇಲ್ಲ. ಯಾರಿಗಾರು ಇದೆಯಾ? ಯಾರಿಗಿಲ್ಲ. ಎಸ್, ಮುಂದೆ. ಕೆಲವರು ಎಲಿಯನು ಅನ್ನುತ್ತಾರೆ. ಕೆಲವರು ಎಲಿಯನು ಅಂತಾರೆ ದೇವ್ರೆ. ಬೇರೆ ಕೆಲವರು ಎರೆಮಿಯನು. ಬೇರೆ ಕೆಲವರು ಎರೆಮಿಯನ್ ಅಂತಾರೆ. ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು. ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅಂತ ಇದ್ದಾರೆ ಅನ್ನುತ್ತಾರೆ ಎಂದು ಹೇಳಿದನು. ಆತನ ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು ಅವ್ರನ್ನೆಲ್ಲ ಕೇಳಿದಾಗ ಅಲ್ಲಿ ಉತ್ತರ ಕೊಡ್ತಾ ಇರೋದು ಯಾರು? ಸಿಮೋನ್ ಪೇತ್ರ. ಯಾಕೆ? ಅಲ್ಲಿ ಇರುವವರೆಗೂ ಸಿಮೋನ್ ಪೇತ್ರನಿಗೆ ಇರುವ ಪ್ರಕಟಣೆ ಇಲ್ಲ. ಅಲ್ಲಿ ಇರುವ ಅನೇಕರಿಗೂ ಸಿಮೋನ್ ಪೇತ್ರನಿಗೆ ತಂದೆಯ ದೇವರು ಕೊಟ್ಟಂತ ಪ್ರಕಟಣೆ ಇಲ್ಲ. ಏನು? ಇವನೇ ನಿಜವಾದ ಯೇಸು ಕ್ರಿಸ್ತ ಎಂಬಂತ ಪ್ರಕಟಣೆ ಇಲ್ಲ. ಅವರ ಜೊತೆಲಿರುವ ಸಿಮೋನ್ ಪೇತ್ರ ಸ್ಪೆಷಲ್. ಪಕ್ಕೇಳಿ, ಅವರ ಜೊತೆಲಿರುವ ಸಿಮೋನ್ ಪೇತ್ರ ಯಾಕೆ? ಅವನೇ ಮೊದಲನೇ ಶಿಷ್ಯ. ಅವನೇ ಮಾತ್ರವಲ್ಲ, ಮೊದಲಾಗಿ ಕರೆಯಲ್ಪಟ್ಟ ಕೂಡಲೇ ಯೇಸುವನ್ನು ಎಲ್ಲವನ್ನ ಬಿಟ್ಟು ಯೇಸುವನ್ನು ಹಿಂಬಾಲಿಸಿ ಬಂದವನು. ಅವನೇ ಮೊದಲನೇ ಶಿಷ್ಯ. ಎಲ್ಲವನ್ನ ತ್ಯಾಗ ಮಾಡಿ ಬಿಟ್ಟು ಬಂದವನು. ಅವನಿಗೆ ಮಾತ್ರ ಇಂದರೆ ಬೇರೆಯವನಿಗೆ ಹೇಳ್ಬಿಡ್ತಿದ್ದ ಪೇತ್ರ ಹೇಳದ್ನ, ಹೌದಾ ಇಲ್ವಾ? ಆದರೆ ಅಲ್ಲಿ ಹೇಳ್ತಾ ಇರೋದು ಯಾರು? ಪೇತ್ರ. ಯಾಕೆಂದ್ರೆ ಅಲ್ಲಿ ಇದ್ದಂತ ಅಷ್ಟು ಜನರಿಗೆ ಆ ಪೇತ್ರನಿಗೆ ಮಾತ್ರ ಆ ಪರಲೋಕದವರ ರೆವಲ್ಯೂಷನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಹೇಳಿ, ಅನೇಕರು ಇರ್ಬೋದು. ಎಲ್ಲರಿಗೂ ಆ ಪ್ರಕಟಣೆ ಇಲ್ಲ. ಇವತ್ತು ಅನೇಕರೇನು ಪ್ರಕಟಣೆ ಎಲ್ಲರೂ ಬಯಸ್ತಾರೆ. ಪಕ್ಕದಲ್ಲಿ ಪ್ರಕಟಣೆಯನ್ನ ಎಲ್ಲರೂ ಬಯಸ್ತಾರೆ. ದೋಣಿ ತುಂಬೋದನ್ನ ಎಲ್ಲರೂ ಬಯಸ್ತಾರೆ. ಮಿರಕಲ್ ಆಗೋದನ್ನ ಎಲ್ಲರೂ ಬಯಸ್ತಾರೆ. ದೆವ್ವ ಓಡ್ಬೇಕಂತ ಎಲ್ಲರೂ ಬಯಸ್ತಾರೆ. ರಸ್ತೆಯಲ್ಲಿ ಮಲಗಿದವರೆಲ್ಲ ಹೇಳಿ, ರಸ್ತೆಯಲ್ಲಿ ಮಲಗಿದವರೆಲ್ಲ ಗುಣ ಆಗ್ಬೇಕಂತೇಳಿ ಎಲ್ಲರೂ ಬಯಸ್ತಾರೆ. ಹೇಳಿದ್ದೆಲ್ಲ ಆಗ್ಬೇಕಂತೇಳಿ ಎಲ್ಲರೂ ಬಯಸ್ತಾರೆ. ಆದರೆ ಎಲ್ರಿಗೂ ಆ ಪ್ರಕಟಣೆ ಇಲ್ಲ. ಯಾಕೆ ಗೊತ್ತಾ? ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಬಂದವರಿಗೆ ಮಾತ್ರವೇ ಆ ಪರಲೋಕದ ಫಲ. ಇವತ್ತು ಕರೆಯಲ್ಪಟ್ಟ ಕೂಡಲೇ ಯಾರು ಆ ಥರ ಶಬ್ದವನ್ನು ಕೇಳಿ ವಿಧರಾಗಿ ನಡ್ಕೊಳ್ತಾರೋ ಅವರಿಗೆ ದೇವರು ಮಾತಾಡುವನಾಗಿದ್ದಾನೆ. ಯಾಕೆ ಗೊತ್ತಾ? ಇದು ದೇವರ ಯೋಜನೆ. ಸಭೆಗೆ ಇದನ್ನು ದೇವರು ಕೊಡ್ಬೇಕಂದ್ರೆ ಯಾರು ನನ್ನ ಶಬ್ದವನ್ನು ಕೇಳಿ ವಿಧರಾಗಿ ನಡ್ಕೊಳ್ತಾರೆ, ನನ್ನ ಹಿಂಬಾಲಿಸ್ತಾರೋ ಅವ್ರನ್ನ ಸಾಧಾರಣದ ಪೇತ್ರ ಅಲ್ಲ, ಸೂಪರ್ ನ್ಯಾಚುರಲ್ ಪೇತ್ರನಾಗಿ ಮಾಡ್ತಾನೆ. ಆಮೇಲೆ ಹೇಳ್ರಿ, ಅವ್ರು ಸಾಧಾರಣ ಅಲ್ಲ, ಸೂಪರ್ ನ್ಯಾಚುರಲ್ ಆಗಿ ಮಾಡ್ತಾನೆ. ನಮ್ಮ ಸಭೆ ಸಾಧಾರಣ ಅಲ್ಲ, ಸೂಪರ್ ನ್ಯಾಚುರಲ್ ಲೆವೆಲಲ್ಲಿ ಹೋಗ್ತದೆ. ಆ ಟೈಮ್ನ ದೇವ್ರು ಕೊಡ್ತಾರೆ. ಆ ಟೈಮ್ ಬರ್ತದೆ ರೀ. ಹಲ್ಲೆಲೂಯ. ಯಾಕೆ? ಕೊಡುವ ಪ್ರಕಟಣೆಗಳೆಲ್ಲ ಪೇತ್ರನಿಗೆ ಕೊಟ್ಟಾಗೆ ತಂದೆಯ ದೇವರು ಪ್ರಕಟಣೆ ಕೊಡ್ತಾರೆ. ಆಮೇಲೆ ಹೇಳ್ರಿ, ಆ ದೇವರು ಪ್ರಕಟಣೆ ಕೊಡುವ ಒಂದೊಂದು ರೆವಲ್ಯೂಷನ್ ಒಂದೊಂದು ವ್ಯಕ್ತಿನ ಮುಟ್ಟುವಾಗ ಅವನು ಬಿಡುಗ. ಆಮೇಲೆ ಹೇಳ್ರಿ, ಆ ದೇವರು ಕೊಡೋ ಪ್ರಕಟಣೆ ವ್ಯಕ್ತಿನ ಟಚ್ ಮಾಡುವಾಗ ಯಾವ ಬಾಂಡೇಜ್ ಅವನು ಬಿಡುಗಡೆ ಆಗ್ತಾನೆ. ಆಮೇಲೆ ಹೇಳಿ, ಎಂತ ಕಟ್ಟುಗಳಿಂದ ಬಿಡುಗಡೆ ಆಗ್ತಾನೆ, ಯಾವುದೇ ವ್ಯಾಧಿಲಿದ್ರು ಹೀಲ್ ಆಗ್ತಾನೆ. ಹಲ್ಲೆಲೂಯ. ಯಾಕೆ?
ಪೇತ್ರನಿಗೆ ಕೊಡುವ ಪ್ರಕಟಣೆ ದೇವರು ನಮಗೆ ಕೊಟ್ಟರೆ, ಪೇತ್ರನಿಗೆ ತಿಳಿಸಿದ ಪ್ರಕಟಣೆ ನಮಗೆ ತಿಳಿಸಿದ್ರೆ, ಯೇಸು ಹೇಳ್ತಾರೆ ನೀನು ಧನ್ಯನು ಅಂತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಯೇಸು ಓದಿ 16:15. ಆದರೆ ನೀವು ನನ್ನ ಯಾರು ಅಂತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರ 16ನೇ ವಾಕ್ಯ, ಸೀಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು ಯೋನನ ಮಗನ ಸಿಮೋನನೇ ನೀನು ಧನ್ಯನು. ನೋಡಿ, ನೀನು ಅಲ್ಲಿರುವ ಎಲ್ಲರಲ್ಲ, ಪಕ್ಕದಲ್ಲಿ ಇರುವ ಎಲ್ಲರಲ್ಲ, ನೀನು ಧನ್ಯನು. ಅರ್ಥ, ನನ್ನ ಶಬ್ದವನ್ನ ಕೇಳಿ ಎಲ್ಲವನ್ನ ಬಿಟ್ಟು ನಾನು ಹಿಂದೆ ಬಂದಲ್ಲ, ನೀನು ಧನ್ಯ. ದೇವರ ಶಬ್ದವನ್ನ ಕೇಳಿ ಎಲ್ಲವನ್ನ ಬಿಟ್ಟು ದೇವರನ್ನ ಹಿಂಬಾಲಿಸಿ ಬಂದಾಗ ಪರಲೋಕದ ದೇವರು ಹೇಳ್ತಾರೆ ನೀನು ಧನ್ಯನು, ನೀನು ಧನ್ಯನು, ನೀನು ಧನ್ಯನು. ಅವರು ಧನ್ಯನಂದ್ರೆ ನೀ ಧನ್ಯನೇ. ಲೋಕ ಧನ್ಯ ಅಂದ್ರೆ ಧನ್ಯನಲ್ಲ. ದೇವರ ಕಡೆ ತಿರುಕೊಳ್ಳೋದಕ್ಕೆ ಮನಸ್ಸಿನ 99 ಜನ ನೀತಿವಂತರು ಲೋಕದಿಂದ ನೀತಿವಂತ ಅನಿಸ್ಕೊಂಡಿರ್ತಾರೆ. ಹಾಗಾಗಿ ದೇವರ ಕಡೆ ತಿರುಗಿಗೆ ಮನಸ್ಸಿಲ್ಲ. ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಒಬ್ಬ ಪಾಪಿ ಮನಸ್ಸು ಮಾಡಿದ್ರೆ ಪರಲೋಕ ಸಂತೋಷ. ಆಮೇಲೆ ಹೇಳಿ, ಪರಲೋಕ ಹೇಳುತ್ತೆ ನೀ ನೀತಿವಂತನು, ನೀ ಧನ್ಯನು ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ತಿರುಗಿಕೊಳ್ಳುವುದಕ್ಕೆ ಮನಸ್ಸಿಲ್ಲದ 99 ಜನ ಬೇಡ, ತಿರುಗಿಕೊಳ್ಳುವುದಕ್ಕೆ ಮನಸ್ಸಿರುವ ಒಬ್ಬ ಪಾಪಿ ವಿಷಯದಲ್ಲಿ ಪರಲೋಕ ಸಂತೋಷ. ಆಮೇಲೆ ಹಲ್ಲೆಲೂಯಾ. ಅಲ್ಲಿರುವ ಎಲ್ಲರನ್ನ ಧನ್ಯನು ಅಂತ ಹೇಳ್ತಲ್ಲ. ಸಿಮೋನ್ ಪೇತ್ರನೇ ನೀನು ಧನ್ಯ. ಪಕ್ಕ ಹೇಳಿ, ಹಾಗಾದ್ರೆ ಇವತ್ತು ನೀನು ಧನ್ಯನು. ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ, ಸ್ತೋತ್ರ ಹೇಳಿ. ಇರುವ ನೀನು ಧನ್ಯನು. ಇವತ್ತು ಈ ಮೆಸೇಜ್ ಕೇಳ್ತಾರ ನೀನು ಧನ್ಯನು. ಅವ್ರು ಹೇಳಿದ್ರೆ ಮುಗೀತಲ್ವಾ? ನಾನು ಹೇಳ್ತೇನೆ, ಸಭೆ ಒಳಗಡೆ ದೇವರ ಕಾರ್ಯಗಳು ಭಯಂಕರವಾಗಿ ಆರಂಭ ಆಗ್ತದೆ. ದೇವರ ಚಿತ್ತ ಶಕ್ತವಾಗಿ ನೆರವೇರ್ತದೆ. ಆದ ಶಬ್ದನ ಕೇಳಿ ವಿಧಿರಾಗಿ ನಿಲ್ಲುವಂತ ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಶಕ್ತ ಪ್ರಕಟ ಆಗ್ತದ್ರಿ. ಅನೇಕರ ಕುಟುಂಬ ದೇವರು ಟಚ್ ಮಾಡ್ತಾರೆ. ನೀವು ಮಕ್ಕಳನ್ನ, ಹೆಂಡತಿಯನ್ನ, ಗಂಡನನ್ನ, ತಂದೆಯನ್ನ, ತಾಯಿನ ದೇವರು ಮುಟ್ತಾರೆ. ನಂಬಿ ದೇವ್ರು ಚೇಂಜ್ ಮಾಡ್ತಾರೆ. ಭಕ್ತರಿಗೆ ನೀವು ಧನ್ಯರು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ